ಆತ್ಮೀಯ ವೀಕ್ಷಕರೇ, ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಹಮ್ಮಿಕೊಂಡಿರುವ ಕೆಸೆಟ್ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವಿಷ್ಣು ಎಂ ಸಿಂಧೆ ಅವರು. ಡಾಕ್ಟರ್ ವಿಷ್ಣು ಎಂ ಸಿಂಧೆ ಅವರು ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಶಿಕ್ಷಣ ಅಧ್ಯಯನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಕನ್ನಡ ಸಾಹಿತ್ಯದಲ್ಲಿ MA MEd ಹಾಗೂ ಶಿಕ್ಷಣ ಶಾಸ್ತ್ರದಲ್ಲಿ PhD ಪದವಿಯನ್ನು ಪಡೆದಿದ್ದಾರೆ. UGC ನೆಟ್ ಅನ್ನು ಕನ್ನಡ ಹಾಗೂ ಶಿಕ್ಷಣ ಶಾಸ್ತ್ರಗಳಲ್ಲಿ ಪಾಸು ಮಾಡಿದ್ದಾರೆ. ಇವರಿಗೆ ಒಟ್ಟು 20 ವರ್ಷಗಳ ಬೋಧನಾ ಅನುಭವವಿದೆ. PhD ಮಾರ್ಗದರ್ಶಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡಾಕ್ಟರ್ ಸಿಂಧೆ ಅವರು ಕನ್ನಡ ಸಾಹಿತ್ಯದಲ್ಲಿ 7 ಕೃತಿಗಳನ್ನು, ಶಿಕ್ಷಣ ಶಾಸ್ತ್ರದಲ್ಲಿ 7 ಕೃತಿಗಳನ್ನು, ಹೀಗೆ ಒಟ್ಟು 14 ಕೃತಿಗಳನ್ನು ಪ್ರಕಟಿಸಿದ್ದಾರೆ. ವಿವಿಧ ವಿಷಯಗಳಲ್ಲಿ 10 ಕೃತಿಗಳನ್ನು ಸಂಪಾದಿಸಿದ್ದಾರೆ. ಕರ್ನಾಟಕ ರಾಜ್ಯ ಶಾಲಾ ಪಠ್ಯಪುಸ್ತಕ ಕನ್ನಡ ವಿಷಯದ ಸಂಪಾದಕ ಮಂಡಳಿಯ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಇದರ ಭಾಗವಾಗಿ 22 ಪಠ್ಯಪುಸ್ತಕಗಳನ್ನು ಸಂಪಾದಿಸಿದ್ದಾರೆ. ಇವರು ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳ ಕುರಿತು ಕಳೆದ 10 ವರ್ಷಗಳಿಂದ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸುತ್ತಿದ್ದು, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇವರಿಗೆ 2019ರಲ್ಲಿ ಬೆಸ್ಟ್ ಐಡಿಯಾ ಅವಾರ್ಡ್ ಕೂಡ ಲಭಿಸಿದೆ. ಡಾಕ್ಟರ್ ವಿಷ್ಣು ಎಂ ಸಿಂಧೆ ಅವರನ್ನು ಇಂದಿನ ಉಪನ್ಯಾಸ ನೀಡಲು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ನಮಸ್ಕಾರ ಎಲ್ಲ ಪರೀಕ್ಷಾರ್ಥಿಗಳೇ. ಕೆಸೆಟ್ ಪರೀಕ್ಷೆ ನಿಮ್ಮ ಜೀವನದ ಒಂದು ಮಹತ್ವಪೂರ್ಣವಾದ ಪರೀಕ್ಷೆ. ಈಗಾಗಲೇ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಹಲವು ದಿನಗಳಿಂದ ಈ ಸರಣಿ ಉಪನ್ಯಾಸವನ್ನು ನೀಡ್ತಾ ಬಂದಿದೆ. ತಾವೆಲ್ಲರೂ ಈಗಾಗಲೇ ಮೊದಲ ಪತ್ರಿಕೆಯ ಹಲವು ಅಧ್ಯಾಯಗಳ ಬಗ್ಗೆ ಉಪನ್ಯಾಸಗಳನ್ನು ತಜ್ಞರಿಂದ ಕೇಳಿದ್ದೀರಿ, ನೋಡಿದ್ದೀರಿ. ಮೊದಲ ಪತ್ರಿಕೆ ಆ್ಯಸ್ ಇಟ್ ಈಸ್ ಕಂಪಲ್ಸರಿ ಪೇಪರ್ ಫಾರ್ ಆಲ್ ದಿ ಆಸ್ಪಿರೆಂಟ್ಸ್ ಆಫ್ ಕೆಸೆಟ್. ಎವ್ರಿ ಒನ್ ಯು ಹ್ಯಾವ್ ಟು ಡೂ ಬೆಟರ್ ಇನ್ ದಿಸ್ ಪೇಪರ್ ಟು ಗೆಟ್ ಸಕ್ಸಸ್ ಇನ್ ದಿ ಫಸ್ಟ್ ಪೇಪರ್. ಅನ್ಲೆಸ್ ಯು ಕ್ಲಿಯರ್ ಫಸ್ಟ್ ಪೇಪರ್, ಯು ಆರ್ ನಾಟ್ ಗೋಯಿಂಗ್ ಟು ವ್ಯಾಲ್ಯೂ ಸೆಕೆಂಡ್ ಪೇಪರ್. ದೇ ಆರ್ ನಾಟ್ ಗೋಯಿಂಗ್ ಟು ವ್ಯಾಲ್ಯೂ ಯುವರ್ ಸೆಕೆಂಡ್ ಪೇಪರ್. ಆದ್ದರಿಂದ ಎಲ್ಲ ಅಭ್ಯರ್ಥಿಗಳು ಈ ಮೊದಲ ಪತ್ರಿಕೆಯನ್ನು ಬಹಳಷ್ಟು ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕಾಗಿದೆ. ಈ ಮೊದಲ ಪತ್ರಿಕೆಯ ಕಡ್ಡಾಯ ಪತ್ರಿಕೆಯ 10ನೇ ಅಧ್ಯಾಯದಲ್ಲಿ ನಿಮಗೆ ಹೈಯರ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಬರುತ್ತೆ. ಹೈಯರ್ ಎಜುಕೇಷನ್ ಸಿಸ್ಟಮ್ ಮೊದಲ ಪತ್ರಿಕೆಯ 10ನೇ ಅಧ್ಯಾಯ. ಅದರ ಕುರಿತು ಉಪನ್ಯಾಸವನ್ನು ನಾನು ನಿಮಗೆ ನೀಡ್ತಾ ಇದ್ದೇನೆ ಇವತ್ತು. ಜೊತೆಗೆ ಈ ಹೈಯರ್ ಎಜುಕೇಷನ್ ಅನ್ನುವ 10ನೇ ಅಧ್ಯಾಯ ಮುಂದಿನ ದಿನಗಳಲ್ಲಿ 6 ಉಪನ್ಯಾಸಗಳಾಗಿ ನಿಮ್ಮ ಮುಂದೆ ಬರ್ತಾ ಇದೆ. ಅದೊಂದು ಬಿಗ್ ಯೂನಿಟ್ ಇರೋದರಿಂದ ಒಂದೊಂದು ವಿಷಯಗಳ ಮೇಲೆ ಒಂದೊಂದು ಸರಣಿ ಉಪನ್ಯಾಸವನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ. ಇವತ್ತಿನ ದಿನ ನಾವು ಮೊದಲಿಗೆ ಈ ಹೈಯರ್ ಎಜುಕೇಷನ್ ಸಿಸ್ಟಮ್ ಅದರ ಪಠ್ಯಕ್ರಮ ಏನಿದೆ ಅನ್ನೋದನ್ನು ನೋಡಿಕೊಂಡು ಆ ನಂತರ ಮೊದಲನೆಯ ಉಪನ್ಯಾಸವನ್ನು ನಾನು ನಿಮಗೆ ಇವತ್ತು ನೀಡ್ತೇನೆ. ಇಫ್ ಯು ಸಿ ದಿ ಕರಿಕ್ಯುಲಮ್ content given to Unit 10 Higher Education System. First part of this is Institutions of Higher Learning and Education in Ancient India. ಭಾರತದಲ್ಲಿ ಇರುವಂತಹ ಪ್ರಾಚೀನ ಭಾರತದಲ್ಲಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಕಲಿಕೆ, ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಸಂಸ್ಥೆಗಳು, ಅವುಗಳು ಬೆಳೆದು ಬಂದಂತಹ ಬಗೆಯನ್ನು ಈ ಹಂತದಲ್ಲಿ ನೀವು ಚರ್ಚೆಯನ್ನು ಮಾಡಬೇಕಾಗುತ್ತೆ. ಈ ಅಧ್ಯಾಯ ನಿಮಗೆ ಸ್ಥೂಲವಾಗಿ ಪ್ರಾಚೀನ ಕಾಲದಲ್ಲಿ ಉನ್ನತ ಶಿಕ್ಷಣಕ್ಕೆ ಯಾವ್ಯಾವ ಸಂಸ್ಥೆಗಳಿದ್ವು, ಅವುಗಳ ಉಗಮ ಹೇಗಾಯಿತು, ವಿಕಾಸ ಹೇಗಾಯಿತು, ಯಾವ ಕಾಲಘಟ್ಟಗಳಲ್ಲಿ ಈ ಶಿಕ್ಷಣ ವಿಸ್ತಾರಗೊಂಡಿದೆ, ಬೆಳೀತಾ ಬಂದಿದೆ ಅನ್ನೋದನ್ನು ನೀವು ಅಭ್ಯಾಸ ಮಾಡಬೇಕು. ಕೆಸೆಟ್ ಪರೀಕ್ಷೆಯನ್ನು ಎದುರಿಸ್ತಕ್ಕಂಥ ತಮಗೆ ಒಂದು ವಿಷಯದ ಕುರಿತು, ಶಿಕ್ಷಣದ ವಿಷಯದ ಕುರಿತು, ಅದರ ಇತಿಹಾಸದ ಕುರಿತು ಸ್ಪಷ್ಟವಾದ ತಿಳುವಳಿಕೆ ಇರುವುದು ಅಗತ್ಯ ಆಗಿದೆ. ಹಾಗಾಗಿ ನಮ್ಮ ಈ ಭಾರತೀಯ ಶಿಕ್ಷಣದ ಪರಂಪರೆ ಯಾವಾಗ ಆರಂಭಗೊಂಡಿತು, ಯಾವ ಕಾಲದಲ್ಲಿ ಅದು ವಿಕಾಸ ಆಯಿತು, ಯಾವ ಧಾರ್ಮಿಕ ಪ್ರಭಾವಗಳಿಗೆ ಅದು ಒಳಗಾಯಿತು ಮತ್ತು ಹೇಗೆ ಅದು ಇಂದಿನ ಘಟ್ಟಕ್ಕೆ ಬಂದು ನಿಂತಿದೆ ಅನ್ನುವುದನ್ನು ನೀವು ಅದರಲ್ಲಿ ಅಭ್ಯಾಸ ಮಾಡ್ತೀರಿ. ಈ ಅಧ್ಯಾಯದ ಕುರಿತು ನಾನು ಹೆಚ್ಚಿಗೆ ಈ ನಂತರದಲ್ಲಿ ತಮಗೆ ಚರ್ಚೆ ಮಾಡ್ತಾ ಇದ್ದೇನೆ. ಜೊತೆಗೆ ಎರಡನೆಯ ಭಾಗವಾಗಿ ನೀವು ಮುಂದಿನ ಸರಣಿಗಳಲ್ಲಿ ಉನ್ನತ ಶಿಕ್ಷಣದ ಬಗ್ಗೆ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಎವಲ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ರಿಸರ್ಚ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ. ಸ್ವತಂತ್ರ ನಂತರದಲ್ಲಿ
ಉನ್ನತ ಶಿಕ್ಷಣ, ಉನ್ನತ ಕಲಿಕೆ ಮತ್ತು ಸಂಶೋಧನೆಯಲ್ಲಿ ಆಗಿರುವಂಥ ವಿಕಾಸದ ಬಗ್ಗೆ ನೀವು ಅಭ್ಯಾಸ ಮಾಡ್ತೀರಿ. ವಾಟ್ ಆರ್ ದ ಡೆವಲಪ್ಮೆಂಟ್ಸ್ ಟೇಕನ್ ಪ್ಲೇಸ್ ಆಫ್ಟರ್ ದಿ ಇಂಡಿಪೆಂಡೆಂಟ್ ಇಂಡಿಯಾ, ಆಫ್ಟರ್ ದ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ. ಸೊ ಈ ಒಂದು 1947 ನಂತರದಲ್ಲಿ ಉನ್ನತ ಶಿಕ್ಷಣದಲ್ಲಿ ಯಾವ ರೀತಿಯಂಥ ವಿಕಾಸಗಳು, ಬದಲಾವಣೆಗಳು, ಆಯೋಗಗಳು ನಡೆದಿವೆ, ಬೆಳವಣಿಗೆಗಳು ನಡೆದಿವೆ ಅನ್ನುವಂತಹ ಘಟನಾವಳಿಗಳನ್ನು ಕೂಡ ತಾವು ಗಮನವಿಟ್ಟು ಅಭ್ಯಾಸ ಮಾಡಬೇಕಾಗುತ್ತೆ. ಹಿಂದಿನ ಕೆಸೆಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ತಮಗೆ ಗೊತ್ತಾಗುತ್ತೆ, ಈ ಪ್ರತಿಯೊಂದು ಘಟ್ಟಗಳ ಮೇಲೆ ನಿಖರವಾದ ಪ್ರಶ್ನೆಗಳನ್ನು ಕೇಳಲಾಗಿದೆ. ನೀವು ಪೂರ್ಣ ಮಾಹಿತಿಯನ್ನು ಪಡೆಯದೆ ಇವುಗಳಿಗೆ ನಿಖರ ಉತ್ತರವನ್ನು ಕೊಡೋದು ಕಷ್ಟ ಆಗುತ್ತೆ. ಸೊ ವಾಟ್ ಈಸ್ ದಿ ಇಂಪಾರ್ಟೆಂಟ್ ಇನ್ ದಿ ಕೆಸೆಟ್ ಎಕ್ಸಾಮ್ ಆರ್ ನೆಟ್ ಎಕ್ಸಾಮ್, that you need to be very clear about the concepts or the development taken place in India after independence. So that is very, very important. ಮೂರನೇದಾಗಿ the third development in the higher education system is oriental, conventional, non-conventional learning programs in India. ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವ್ಯಾವ ರೀತಿಯ ಉನ್ನತ ಶಿಕ್ಷಣದ ಬೆಳವಣಿಗೆಗಳು ಆಗಿವೆ. ಸಾಂಪ್ರದಾಯಿಕ ಉನ್ನತ ಶಿಕ್ಷಣ, ಸಾಂಪ್ರದಾಯಿಕವಲ್ಲದ ಉನ್ನತ ಶಿಕ್ಷಣ, ಮಾಡರ್ನ್ ಹೈಯರ್ ಎಜುಕೇಷನ್, ಆಧುನಿಕ ಉನ್ನತ ಶಿಕ್ಷಣ, ಹೀಗೆ ಉನ್ನತ ಶಿಕ್ಷಣದಲ್ಲಿ ಹಲವು ಮುಖಗಳಿವೆ, ಹಲವು ರೀತಿಯ ವಿನ್ಯಾಸಗಳಿವೆ, ಹಲವು ರೀತಿಯ ಮಾರ್ಗಗಳಿವೆ. ಇವುಗಳು ಹೇಗೆ ವಿಸ್ತಾರಗೊಂಡಿವೆ? ಉನ್ನತ ಶಿಕ್ಷಣ ಅಂದರೆ ಬರೀ ಕಾಲೇಜಿಗೆ ಶಿಕ್ಷಣ ಅಥವಾ ವಿಶ್ವವಿದ್ಯಾಲಯದಲ್ಲಿ ಕಲಿಯುವ ಶಿಕ್ಷಣ ಮಾತ್ರವೇ ಅಲ್ಲ. ಇದಕ್ಕೆ ಹಲವು ಆಯಾಮಗಳು ಇವೆ, ಹಲವು ಕೋರ್ಸುಗಳಿವೆ, ಹಲವು ನಿಕಾಯಗಳಿವೆ. ಇವುಗಳು ಹೇಗೆ ವಿಸ್ತಾರಗೊಂಡವು ಅನ್ನುವುದನ್ನು ತಾವು ವಿವರವಾಗಿ ಅಭ್ಯಾಸ ಮಾಡ್ತೀರಿ. ಇದನ್ನು ಕೂಡ ನೀವು ಈ ಉನ್ನತ ಶಿಕ್ಷಣದ ಚಾಪ್ಟರ್ಸ್ನಲ್ಲಿ ನೋಡಬೇಕಾಗಿದೆ. ದೆನ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಪ್ರೊಫೆಷ್ನಲ್ ಹೈಯರ್ ಎಜುಕೇಷನ್. ವೃತ್ತಿಪರ ಉನ್ನತ ಶಿಕ್ಷಣ ಅಂತಿದೆ. ವಾಟ್ ಈಸ್ ಪ್ರೊಫೆಷನ್, ವಾಟ್ ಈಸ್ ಪ್ರೊಫೆಷ್ನಲ್ ಆ್ಯಂಡ್ ವೈ ಯು ಹ್ಯಾವ್ ಟು ಸೇ ಇಟ್ ಈಸ್ ಅ ಪ್ರೊಫೆಷ್ನಲ್ ಎಜುಕೇಷನ್. ನೀವುಗಳು ತಮ್ಮ ಸ್ನಾತಕೋತ್ತರ ಪದವಿಯಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಸನ್ನು ಓದಿಕೊಂಡು ಈಗ ಕಾಮನ್ ಆಗಿ ನೆಟ್ ಎಕ್ಸಾಮ್, ಕೆಸೆಟ್ ಎಕ್ಸಾಮನ್ನು ಬರೆಯೋಕ್ಕೆ ಬರ್ತಾ ಇದ್ದೀರಾ. ನೀವು ಸ್ನಾತಕೋತ್ತರ ಪದವಿಯಲ್ಲಿ ನಿಮ್ಮ ಮೂಲ ವಿಷಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿರ್ತೀರ. ಆದರೆ ಈ ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡಬೇಕಾದ್ರೆ ನೀವು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಈ ಮಹತ್ವದ ಬೆಳವಣಿಗೆಗಳನ್ನು ಉತ್ತರಿಸಬೇಕಾಗುತ್ತೆ. ನೀವು ಯಾವುದೇ ಡಿಸಿಪ್ಲಿನವರು ಆಗಿರ್ಬೋದು, ನೀವು ಕಲಾ ನಿಕಾಯದವರಾಗಿರ್ಬೋದು, ವಿಜ್ಞಾನ ಇರ್ಬೋದು, ವಾಣಿಜ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಅಥವಾ ಇನ್ಯಾವುದೇ ಸಮಾಜ ವಿಜ್ಞಾನ ನಿಕಾಯದಿಂದ ಬಂದಿರುವಂಥ ಸ್ನಾತಕೋತ್ತರ ಪದವೀಧರರಾಗಿರ್ಬೋದು. ಯು ಮಸ್ಟ್ ನೋ ವಾಟ್ ಈಸ್ ಪ್ರೊಫೆಷ್ನಲ್ ಹೈಯರ್ ಎಜುಕೇಷನ್ ಇನ್ ಇಂಡಿಯಾ, ವಿಚ್ ಆರ್ ದಿ ಪ್ರೊಫೆಷ್ನಲ್ ಬಾಡೀಸ್ ಆ್ಯಂಡ್ ವಾಟ್ ಟೈಪ್ ಆಫ್ ಪ್ರೊಫೆಷ್ನಲ್ ಎಜುಕೇಷನ್ ಈಸ್ ಟೇಕನ್ ಪ್ಲೇಸ್ ಇನ್ ಇಂಡಿಯಾ ಆ್ಯಂಡ್ ವಾಟ್ ಈಸ್ ಟೆಕ್ನಿಕಲ್ ಎಜುಕೇಷನ್. ತಾಂತ್ರಿಕ ಶಿಕ್ಷಣ ಅಂದ್ರೇನು, ತಾಂತ್ರಿಕ ಉನ್ನತ ಶಿಕ್ಷಣ ಅಂದ್ರೇನು, ಇದನ್ನು ನೀಡುವಂತಹ ಮಹತ್ವದ ಸಂಸ್ಥೆಗಳು ಯಾವುವು, ವಿಚ್ ಆರ್ ದಿ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ ಹೂ ಪ್ರೊವೈಡ್ ಟೆಕ್ನಿಕಲ್ ಎಜುಕೇಷನ್ ಆ್ಯಂಡ್ ವಾಟ್ ಈಸ್ ಸ್ಕಿಲ್ ಬೇಸ್ಡ್ ಹೈಯರ್ ಎಜುಕೇಷನ್. ಕೌಶಲ್ಯ ಆಧಾರಿತ ಶಿಕ್ಷಣ ಅಂದರೇನು, ಕೌಶಲ್ಯ ಆಧಾರಿತ ಉನ್ನತ ಶಿಕ್ಷಣ ಅಂದರೇನು, ಮತ್ತು ಈ ಕೌಶಲ್ಯವನ್ನು ಬೆಳೆಸುವ ಕೋರ್ಸುಗಳು ಯಾವುವು, ವಿಶ್ವವಿದ್ಯಾನಿಲಯಗಳು ಯಾವುವು, ಇವುಗಳನ್ನು ಎಲ್ಲಿ ನೀಡ್ತಾರೆ, ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಯಾವುವು, ರಾಜ್ಯದ ಅಡಿಯಲ್ಲಿ ಬರುವಂತಹ ವಿಶ್ವವಿದ್ಯಾಲಯಗಳು ಯಾವುವು, ಡೀಮ್ಡ್ ಯೂನಿವರ್ಸಿಟಿ ಅಂತ ಇನ್ನೊಂದು ಕ್ಯಾಟಗರಿ ಇದೆ. ಡೀಮ್ಡ್ ಯೂನಿವರ್ಸಿಟೀಸ್ ಅಂದರೆ ಯಾವುದು? ಸೊ ಈ ಎಲ್ಲ ಅಂಶಗಳ ಬಗ್ಗೆ ನಿಮಗೆ ಆಳವಾದ ವಿಚಾರಗಳು ಈ ವಿಷಯದಲ್ಲಿ ಅಭ್ಯಾಸ ನೀವು ಮಾಡಬೇಕಾಗುತ್ತೆ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಆ್ಯಂಡ್ ಇಟ್ಸ್ ರಿಲೇಷನ್ ಇನ್ ಹೈಯರ್ ಎಜುಕೇಷನ್. ಮೌಲ್ಯ ಶಿಕ್ಷಣ ಅಂದರೆ ಏನು, ಯಾವುದು ಮೌಲ್ಯ, ಮೌಲ್ಯದಲ್ಲಿ ಎಷ್ಟು ಪ್ರಕಾರ ಇವೆ, ಯಾವ ಮೌಲ್ಯಗಳನ್ನು ಉನ್ನತ ಶಿಕ್ಷಣದಲ್ಲಿ ಪರಿಭಾವಿಸಬೇಕು, ಉನ್ನತ ಶಿಕ್ಷಣದ ಪ್ರಕ್ರಿಯೆ ಯಾವ ಮೌಲ್ಯಗಳನ್ನು ಆಧರಿಸಿ ನಡೆಯುತ್ತೆ, ಯಾವ ಮೌಲ್ಯಗಳನ್ನು ನಾವು ಸಾಧಿಸಬೇಕಾಗಿದೆ, ಇವುಗಳನ್ನು ತಾವು ಅಭ್ಯಾಸ ಮಾಡಬೇಕಾಗುತ್ತೆ. ದೆನ್ ಎನ್ವಿರಾನ್ಮೆಂಟಲ್ ಎಜುಕೇಷನ್, ಪರಿಸರ ಶಿಕ್ಷಣ. ಪರಿಸರ ಮಹತ್ವದ ಘಟಕ, ಅದು ಉನ್ನತ ಶಿಕ್ಷಣದಲ್ಲಿ ಹೇಗೆ ಪಾತ್ರವನ್ನು ನಿರ್ವಹಿಸುತ್ತೆ. ನಾವು ಉನ್ನತ ಶಿಕ್ಷಣದ ಮೂಲಕ ಈ ಪರಿಸರದ ಕುರಿತು ಬೆಳವಣಿಗೆಗಳನ್ನು, ತಿಳುವಳಿಕೆಗಳನ್ನು ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ನೀವು ಆಳವಾಗಿ ಅಭ್ಯಾಸವನ್ನು ಮಾಡ್ತೀರಾ. ಆ್ಯಂಡ್ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಹೈಯರ್ ಎಜುಕೇಷನ್ ಸಿಸ್ಟಮ್ ಸಿಲೆಬಸ್ ಕಂಟೆಂಟ್ ಈಸ್ ಪಾಲಿಸೀಸ್ ಆಫ್ ಹೈಯರ್ ಎಜುಕೇಷನ್. ನೀತಿಗಳು, ಉನ್ನತ ಶಿಕ್ಷಣದಲ್ಲಿ ಬಳಕೆಯಾಗಿರುವ ನೀತಿಗಳು ಯಾವುವು. ದೇರ್ ಇಸ್ ಕಾಲ್ಡ್ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್, ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಇದೆ, 1986 ಬಂತು. ಶಿಕ್ಷಣ ನೀತಿ ಅಂದರೆ ಏನು, ಯಾವುದಕ್ಕೆ ನೀತಿ ಅಂತಾರೆ, ಯಾವುದಕ್ಕೆ ಕಾಯ್ದೆ ಅಂತಾರೆ, ಯಾವುದು ಕಮಿಷನ್ ಆಗುತ್ತೆ, ಆಯೋಗ ಯಾವುದು, ಕಮಿಟಿ ಯಾವುದು, ಸಮಿತಿ ಯಾವುದು,
ಈ ಎಲ್ಲ ಪದಗಳನ್ನು ನಾನೇನು ಹೇಳ್ತಾ ಇದ್ದೇನೆ, ಪ್ರತಿಯೊಂದು ಪದಗಳಿಗೆ ನಿಖರವಾದ ಅರ್ಥಗಳು ಇದೆ. ತಾವುಗಳು ಈ ಪರೀಕ್ಷೆಯ ಆಸ್ಪಿರೆಂಟ್ಸ್ ಆಗಿರೋರು, ನೀವು ಉನ್ನತ ಶಿಕ್ಷಣದಲ್ಲಿ ಅಧ್ಯಾಪಕರಾಗಲಿಕ್ಕೆ ಬರ್ತಾ ಇದ್ದೀರಾ. ಆಫ್ಟರ್ ಯು ಕ್ಲಿಯರ್ ದಿಸ್ KCET ಆರ್ ನೆಟ್, ಯು ಆರ್ ಗೋಯಿಂಗ್ ಟು ಎಂಟರ್ degree colleges, aided degree colleges, government colleges, and you are going to enter universities or higher education centers in India. ಆದ್ದರಿಂದ you must be very clear about what is meant by policy, what is meant by commission, what is committee, and what are these developments, and what is governance in higher education and administration in higher education. ಈ ಆಡಳಿತ ಅಂದರೆ ಏನು, ಆಡಳಿತದ ವಿಂಗ್ಗಳು ಯಾವುವು, ಅಧಿಕಾರ ಕೇಂದ್ರಗಳು ಯಾವುವು, ಇದರಲ್ಲಿ ಯಾವ ರೀತಿ ಆಡಳಿತ ವಿನ್ಯಾಸವನ್ನು ಮಾಡಲಾಗಿದೆ, ಹೌ ದಿಸ್ ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಈಸ್ ಸ್ಟ್ರಕ್ಚರ್ಡ್ ಇನ್ ಸೆಂಟ್ರಲ್ ಗೌರ್ಮೆಂಟ್, ವಿ ಕಾಲ್ MHRD ಅಂತ ಕರಿತೀವಿ ನಾವು. ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಅಂತ ಕೇಂದ್ರದಲ್ಲಿ ಇದೆ. ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಇದೆ. ಸೊ ಈ ಭಾರತದಲ್ಲಿ ಈ ಉನ್ನತ ಶಿಕ್ಷಣದ ಆಡಳಿತ ನಿರ್ವಹಣೆ ಹೇಗೆ ನಡೀತದೆ, ಯಾವ ರೀತಿ ಕ್ರಮವನ್ನು ಇದು ವಹಿಸುತ್ತೆ, ಜೊತೆಗೆ ಇನ್ಸ್ಟಿಟ್ಯೂಷನಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಸಂಸ್ಥಾ ಮಟ್ಟದಲ್ಲಿ ಇದರ ಆಡಳಿತವನ್ನು ನಾವು ನೋಡಬೇಕಾಗುತ್ತೆ. ಅದು ವಿಶ್ವವಿದ್ಯಾನಿಲಯ ಇರಬಹುದು. ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ ಶಿಕ್ಷಣದ ಆಡಳಿತದ ಒಂದು ಕ್ರಮ ಏನಿರುತ್ತೆ, ಯಾವ್ಯಾವ ಅಧಿಕಾರಿಗಳಲ್ಲಿ ಬರ್ತಾರೆ, ಯಾರ್ಯಾರ ಕಾರ್ಯಗಳು ಏನಿದೆ, ಜವಾಬ್ದಾರಿಗಳೇನಿದೆ, ವಾಟ್ ಆರ್ ದಿ ಬಾಡೀಸ್ ವರ್ಕ್ ಇನ್ ದಿ ಯೂನಿವರ್ಸಿಟಿ ಲೆವೆಲ್, ಇದರಲ್ಲೆಲ್ಲ ಪ್ರತಿಯೊಂದು ವಿಷಯದ ಬಗ್ಗೆ ತಾವು ಆಳವಾಗಿ ತಿಳ್ಕೊಳ್ಬೇಕು. ಪ್ರಶ್ನೆ ಬರುತ್ತೆ, ನಾವೆಲ್ಲ ಇಷ್ಟೊಂದು ಯಾಕೆ ತಿಳ್ಕೊಬೇಕು, ಇವುಗಳನ್ನೆಲ್ಲ ಯಾಕೆ ನಾವು ಅರ್ಥ ಮಾಡ್ಕೋಬೇಕು KCET ಪರೀಕ್ಷೆ ಬರೆಯುವ ಮುನ್ನ ಅಂದರೆ, ನೇರವಾಗಿ ನೀವು ಈ ವ್ಯವಸ್ಥೆಯ ಭಾಗವಾಗಲಿದ್ದೀರಿ. ನೀವು ಅಧ್ಯಾಪಕರಾಗ್ತೀರಿ, ಅಧ್ಯಾಪಕರಾಗುವ ಜೊತೆಯಲ್ಲಿ ಆಡಳಿತಗಾರರಾಗ್ತೀರಿ, ಡೀನರಾಗ್ತೀರಿ, ಮುಖ್ಯಸ್ಥರಾಗ್ತೀರಿ, ಕುಲಪತಿಯ ಹುದ್ದೆ ಒಳಗೂ ನೀವು ಹೋಗ್ತೀರಿ. ಆದ್ದರಿಂದ ಈ ವ್ಯವಸ್ಥೆಯ ಬಗೆಗೆ ಆಳವಾದ ತಿಳುವಳಿಕೆ ಅಗತ್ಯ ಅನ್ನೋದನ್ನು ನಾವು ಗಮನಿಸಬೇಕು. ಅದನ್ನೇ ಕನ್ನಡದಲ್ಲಿ ನೀವು ನೋಡೋದಾದರೆ, ಪ್ರಾಚೀನ ಭಾರತದಲ್ಲಿ ಉನ್ನತ ಶಿಕ್ಷಣ ಕಲಿಕೆ ಮತ್ತು ಶಿಕ್ಷಣ ಸಂಸ್ಥೆಗಳು ಯಾವ್ಯಾವುದು, ಸ್ವತಂತ್ರೋತ್ತರ ಭಾರತದಲ್ಲಿ, ಸ್ವತಂತ್ರ ನಂತರದಲ್ಲಿ ಏನೇನು ಬೆಳವಣಿಗೆ ನಡೆದಿದೆ, ಭಾರತದಲ್ಲಿರುವಂಥ ಸಾಂಪ್ರದಾಯಿಕವಲ್ಲದ ಕಲಿಕಾ ಕಾರ್ಯಕ್ರಮಗಳು ಯಾವ್ಯಾವು, ವೃತ್ತಿಪರ, ತಾಂತ್ರಿಕ, ಕೌಶಲ್ಯಾಧಾರಿತ ಉನ್ನತ ಶಿಕ್ಷಣ ಅಂದರೆ ಏನು, ಮೌಲ್ಯ ಶಿಕ್ಷಣ ಮತ್ತು ಪರಿಸರ ಶಿಕ್ಷಣ ಅಂದರೆ ಏನು, ಮತ್ತು ಯಾವ್ಯಾವ ನೀತಿ ನಿಯಮಗಳನ್ನು ಆಡಳಿತದಲ್ಲಿ ಒಳಪಡಿಸ್ತಾರೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈಗ ನಾನು ನಿಮಗೇನು ಹೇಳಿದೆ, ಇಡೀಯಾಗಿ ಉನ್ನತ ಶಿಕ್ಷಣದ ಕಂಟೆಂಟಲ್ಲಿ ಬರುವಂಥ ಆ ಒಟ್ಟು ಪಠ್ಯಕ್ರಮವನ್ನು ನಾನು ವಿಶ್ಲೇಷಣೆಯನ್ನು ಮಾಡಿ ಹೇಳಿದೆ. ಆದರೆ ಇವತ್ತಿನ ಉಪನ್ಯಾಸದ ಮುಖ್ಯ ಸರಣಿ, ಮುಖ್ಯ ಭಾಗ, ಮೊದಲ ಪರಿಕಲ್ಪನೆಯಾದಂತಹ ಪ್ರಾಚೀನ ಭಾರತದಲ್ಲಿ ಉನ್ನತ ಕಲಿಕೆ ಮತ್ತು ಶಿಕ್ಷಣ ಸಂಸ್ಥೆಗಳ ವಿಕಾಸದ ಬಗ್ಗೆ ಇವತ್ತು ನಾವು ಹೆಚ್ಚಿಗೆ ತಿಳ್ಕೊಳ್ಳೋಣ. ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ಎಜುಕೇಷನ್ ಇನ್ ಏನ್ಷಿಯಂಟ್ ಇಂಡಿಯಾ. ನಮ್ಮ ಪ್ರಾಚೀನ ಕಾಲದ ಭಾರತದಲ್ಲಿ ಶಿಕ್ಷಣ ಹೇಗೆ ಆರಂಭಗೊಂಡಿತು, ಯಾವ ರೀತಿಯ ಶಿಕ್ಷಣ ನಮ್ಮ ಭಾರತದಲ್ಲಿತ್ತು ಅಂದರೆ, ಟ್ರೆಡಿಷ್ನಲ್ ಎಜುಕೇಷನ್ ವಾಸ್ ದೇರ್ ಇನ್ ಏನ್ಷಿಯಂಟ್ ಇಂಡಿಯಾ. ನಮ್ಮ ಪ್ರಾಚೀನ ಭಾರತದಲ್ಲಿ ಸಾಂಪ್ರದಾಯಿಕ ಶಿಕ್ಷಣವಿತ್ತು. ಹಾಗಾದರೆ ಸಾಂಪ್ರದಾಯಿಕ ಶಿಕ್ಷಣ ಅಂದರೆ ಏನು? ಸಾಂಪ್ರದಾಯಿಕ ಶಿಕ್ಷಣ ಅಥವಾ ಟ್ರೆಡಿಷ್ನಲ್ ಎಜುಕೇಷನ್ ಅಂತಂದರೆ, ಒಂದು ಸಮಾಜದಲ್ಲಿ ಹಾಕಿಕೊಂಡಂಥ ನೀತಿ ನಿಯಮಗಳ ಅಡಿಯಲ್ಲಿಯೇ ಶಿಕ್ಷಣವನ್ನು ನಡೆಸ್ಕೊಂಡು ಹೋಗುವುದು. ಒಂದು ಪದ್ಧತಿಯನ್ನೇನು ಹಾಕ್ಕೊಂಡಿರ್ತಾರೆ ಸಮಾಜದಲ್ಲಿ, ಆ ಸಮಾಜದ ಪದ್ಧತಿಯನ್ನು ಒಪ್ಪಿಕೊಂಡು ಅದರಂತೆಯೇ ಶಿಕ್ಷಣವನ್ನು ನಡೆಸ್ಕೊಂಡು ಹೋಗುವುದು. ಒಂದೇ ರೀತಿಯಾದಂಥ ಶಿಕ್ಷಣ ಕ್ರಮವನ್ನು ಅಳವಡಿಸಿಕೊಂಡು ಹೋಗುವುದು. ಅದಕ್ಕೆ ಟ್ರೆಡಿಷನ್ ಅಂತ ಕರಿತೀವಿ. ಅದೊಂದು ಸಾಂಪ್ರದಾಯಿಕ ಜೀವನ, ಸಾಂಪ್ರದಾಯಿಕ ಶಿಕ್ಷಣ ಅಂತ ಕರಿತೀವಿ. ಹಾಗಾಗಿ ನಮ್ಮ ಪ್ರಾಚೀನ ಭಾರತದ ಕಾಲಘಟ್ಟದಲ್ಲಿ ನಮ್ಮ ಶಿಕ್ಷಣವು ಈ ಸಂಪ್ರದಾಯವನ್ನು ಅವಲಂಬಿಸಿತ್ತು. ಒಂದು ಪದ್ಧತಿಯನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ, ನಾನು ಒಪ್ಕೊಳ್ತೇನೆ, ನಾನು ಆ ಸಂಪ್ರದಾಯದ ಭಾಗವಾಗಿ ಬಿಡುತ್ತೇನೆ. ವೈವಿಧ್ಯತೆ ಅಲ್ಲಿ ಇರಲಿಲ್ಲ, ಅದು ಟ್ರೆಡಿಷ್ನಲ್ ಆಗಿತ್ತು. ಅದಕ್ಕೆ ಬಹುಮುಖಗಳು ಇರಲಿಲ್ಲ, ಇದು ಏಕಮುಖವಾಗಿತ್ತು. ಅದು ಧರ್ಮವನ್ನು ಆಧರಿಸಿತ್ತು, ಅದು ವರ್ಗವನ್ನು ಆಧರಿಸಿತ್ತು, ಅದು ಆ ಕಾಲದ ನೀತಿ ನಿಯಮಗಳನ್ನು ಆಧರಿಸಿತ್ತು, ಆ ಕಾಲದ ಕಟ್ಟಡಗಳನ್ನು ಕೂಡ ಅದು ಆಧರಿಸಿತ್ತು. ಹೀಗೆ ಪ್ರಾಚೀನ ಕಾಲದ ಉನ್ನತ ಶಿಕ್ಷಣ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ನಡೆದಿದೆ ಅನ್ನೋದನ್ನು ತಾವು ಗಮನಿಸಬೇಕಾಗುತ್ತೆ. ದೆರ್ ಈಸ್ ಎ ಸಿಸ್ಟಮ್ ಕಾಲ್ಡ್ ಗುರುಕುಲ ಪದ್ಧತಿ ಭಾರತೀಯ ಶಿಕ್ಷಣ ಪದ್ಧತಿಯ ಆರಂಭಿಕ ಹಂತದಲ್ಲಿ ಗಮನಿಸಬಹುದಾದ ಒಂದು ವ್ಯವಸ್ಥೆ. ಗುರು ಮತ್ತು ಶಿಷ್ಯ ಒಂದು ಕಡೆ ಇರುವಂತಹ, ಗುರುವೇ ಮುಖ್ಯವಾಗುವಂಥ ಒಂದು ಪದ್ಧತಿ ಗುರುಕುಲ ಪದ್ಧತಿ. ಸೊ ಗುರುಕುಲ is a system which was exist in the ancient India, and Guru used to play important role in this system. ಗುರುವಿಗೆ ಪ್ರಾಧಾನ್ಯತೆ ಇತ್ತು ಇಲ್ಲಿ. ಗುರು used to have autonomy
ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಅಧ್ಯಾಪಕರಿಗೆ ಅಟೋನಮಿ ಇಲ್ಲ. ಇವತ್ತು ಒಂದು ವ್ಯವಸ್ಥೆಯ ಒಳಗಡೆ ಒಂದು ಯು ಜಿ ಸಿ ಇರ್ಬೋದು, MHRD ಇರ್ಬೋದು, ಯೂನಿವರ್ಸಿಟಿ ಇರ್ಬೋದು, ಶಿಕ್ಷಣ ಇಲಾಖೆ ಹಾಕಿಕೊಟ್ಟ ನಿಯಮಗಳ ಒಳಗಡೆ ಅಧ್ಯಾಪಕರು ಕೆಲಸ ಮಾಡಬೇಕಾಗಿದೆ. ಮಾಡ್ತೀವಿ. ಆದರೆ ಗುರುಕುಲ ಪದ್ಧತಿಯ ವಿಶೇಷ ಲಕ್ಷಣ ಅಂದರೆ ಗುರು, ಇಟ್ ಈಸ್ ಟೀಚರ್ ಸೆಂಟರ್ಡ್ ಸಿಸ್ಟಮ್. ಗುರುಕುಲ ಪದ್ಧತಿಯು ಶಿಕ್ಷಕ ಕೇಂದ್ರಿತ ವ್ಯವಸ್ಥೆ. ಆದರೆ ಇವತ್ತು ನಾವು ಇರುವುದು ವಿದ್ಯಾರ್ಥಿ ಕೇಂದ್ರಿತ ವ್ಯವಸ್ಥೆಯಲ್ಲಿ. ಟುಡೇ ವಿ ಕಾಲ್ ಚೈಲ್ಡ್ ಸೆಂಟರ್ಡ್, ಸ್ಟೂಡೆಂಟ್ ಸೆಂಟರ್ಡ್ ಎಜುಕೇಷನ್. ಆ್ಯಂಡ್ ದಿಸ್ ಈಸ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಟೀಚರ್ ಸೆಂಟರ್ಡ್ ಎಜುಕೇಷನ್. ಗುರುಕುಲ ಪದ್ಧತಿ, ಗುರುಕುಲ ಸಿಸ್ಟಮ್ ಶಿಕ್ಷಕ ಕೇಂದ್ರಿತ ಪದ್ಧತಿಗೆ ಒಂದು ಉತ್ತಮವಾದಂಥ ಉದಾಹರಣೆ. ಒಟ್ಟು ಶಿಕ್ಷಣ ವ್ಯವಸ್ಥೆಯು ಗುರುವನ್ನು ಕೇಂದ್ರವಾಗಿಸಿಕೊಂಡಿತ್ತು, ವಿದ್ಯಾರ್ಥಿಯನ್ನು ಅಲ್ಲ, ವಿಷಯವನ್ನು ಅಲ್ಲ. ಇಲ್ಲಿ ಗುರುವೇ ಶಿಕ್ಷಣದ ಕೇಂದ್ರ ಬಿಂದು ಆಗಿದ್ದರು. ಅದಕ್ಕೆ ನಾನು ಹೇಳಿದೆ, ಟೀಚರ್ ಯೂಸ್ ಟು ಹ್ಯಾವ್ ಅಟೋನಮಿ ಇನ್ ಗುರುಕುಲ ಎಜುಕೇಷನ್ ಸಿಸ್ಟಮ್. ಹಿ ಯೂಸ್ ಟು ಗೆಟ್ ರೈಟ್ ಆಫ್ ಸಿಲೆಕ್ಟಿಂಗ್ ದಿ ಸ್ಟೂಡೆಂಟ್. ವಿದ್ಯಾರ್ಥಿಯನ್ನು ಅವರೇ ಆರಿಸ್ಕೊಳ್ತಾ ಇದ್ರು. ಯಾವ ವಿದ್ಯಾರ್ಥಿಯನ್ನು ತಾನು ತೆಗೆದುಕೊಳ್ಬೇಕು ಅನ್ನುವಂಥ ಸ್ವಾತಂತ್ರ್ಯ ಶಿಕ್ಷಕರಿಗೆ ಇತ್ತು, ಗುರುವಿಗೆ ಇತ್ತು. ಗುರುವಿಗೆ ಸಂಬಳವಿರಲಿಲ್ಲ. ಗುರುವಿಗೆ ದಾನ ರೂಪದಲ್ಲಿ ಆತ ವಿದ್ಯಾರ್ಥಿಯಿಂದ ಪಡಿತಾ ಇದ್ದ. ಈ ಥರ ನಿಶ್ಚಿತ ಸಂಬಳ ಅವರಿಗೆ ಇರಲಿಲ್ಲ. ಯಾವ ವಿಷಯವನ್ನು ಕಲಿಸಬೇಕು ಅಂತ ಗುರು ನಿರ್ಧರಿಸುತ್ತಿದ್ದ. ದ ಸಬ್ಜೆಕ್ಟ್ ಮ್ಯಾಟರ್, ಇಟ್ ಈಸ್ ಡಿಸೈಡೆಡ್ ಬೈ ದಿ ಟೀಚರ್. ದ ಮೆಥಡಾಲಜಿ ಫಾರ್ ಟೀಚಿಂಗ್ ದಿ ಸ್ಟೂಡೆಂಟ್, ಇಟ್ ಈಸ್ ಯೂಸ್ಡ್ ಟು ಡಿಸೈಡ್ ಬೈ ದಿ ಗುರು ಓನ್ಲಿ. ಗುರುವೇ ವಿದ್ಯಾರ್ಥಿಗೆ ಯಾವ ವಿಷಯವನ್ನು ಕಲಿಸಬೇಕು, ಯಾವ ವಿಧಾನದಲ್ಲಿ ಕಲಿಸಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತಾಯಿದ್ರು. ಹಾಗಾಗಿ ನಾವು ಗುರುಕುಲ ಪದ್ಧತಿಯನ್ನು ಶಿಕ್ಷಕ ಕೇಂದ್ರಿತ ಮತ್ತು ಶಿಕ್ಷಕ ಸ್ವಾಯತ್ತತೆಯ ಒಂದು ಉದಾಹರಣೆ ಅಂತ ಹೇಳಿ ತಿಳಿಯಬೇಕಾಗುತ್ತೆ. ಆತ್ಮೀಯರೇ, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ತಾವು ನೋಡಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಯಾಕಂದರೆ ಇಲ್ಲಿ ಇವತ್ತು ನೀವು ಕೇಳ್ತಾ ಇರುವಂಥವ್ರು ಹಿಂದೆ ಹಲವು ಬಾರಿ ಈ ಪರೀಕ್ಷೆಯನ್ನು ಬರೆದಿರ್ಬೋದು, ಅಥವಾ ಪ್ರಥಮ ಬಾರಿಗೆ ತಾವು ಬರಿತಾ ಇರ್ಬೋದು. ಹಾಗಿದ್ದರೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ, ಗುರುಕುಲ ಸಿಸ್ಟಮನ್ನ ಮೇಲೆ ಒಂದಾದರೂ ಪ್ರಶ್ನೆ ನಮ್ಮ ಉನ್ನತ ಶಿಕ್ಷಣ ಪತ್ರಿಕೆಯಲ್ಲಿ ಬಂದೇ ಬರುತ್ತೆ. ಯಾಕಂದರೆ ಅದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಆಫ್ ದಿಸ್ ಡೆವಲಪ್ಮೆಂಟ್ ಆಫ್ ಏನ್ಷಿಯಂಟ್ ಇಂಡಿಯನ್ ಎಜುಕೇಷನ್. ಗುರುಕುಲ ಪದ್ಧತಿಯನ್ನು ನೀವು ಮರೆಯೋ ಹಾಗಿಲ್ಲ. ಹಾಗಾಗಿ ಈ ಗುರುಕುಲ ಮಾದರಿಯಂತೆ ವಿ ಯೂಸ್ ಟು ಹ್ಯಾವ್ ಪ್ರಿಮಿಟಿವ್ ಸೆಂಟರ್ಸ್ ಆಫ್ ಲರ್ನಿಂಗ್. ಆ ಕಾಲದಲ್ಲಿ ಪ್ರಾಚೀನ ವಿದ್ಯಾಕೇಂದ್ರಗಳು ಇದ್ದವು. ಆ ಕಾಲದ ಜಗತ್ತಿನಲ್ಲೆಲ್ಲ ಅವುಗಳಿಗೆ ಹೆಸರಿತ್ತು. ಎಕ್ಸಾಂಪಲ್ಸ್ ಕಾಲ್ಡ್ ನಲಂದಾ ವಿಶ್ವವಿದ್ಯಾನಿಲಯ, ಇಟ್ಸ್ ಒನ್ ಆಫ್ ದಿ ಪ್ರೀಮಿಯರ್ ಸೆಂಟರ್ಸ್ ಆಫ್ ಲರ್ನಿಂಗ್. ತಕ್ಷಶಿಲಾ ಅಂತಕ್ಕಂಥ ಒಂದು ತಕ್ಷಶಿಲಾ, ಇಟ್ಸ್ ಒನ್ ಆಫ್ ದಿ ಪ್ರೀಮಿಯರ್ ಸೆಂಟರ್ಸ್ ಆಫ್ ಲರ್ನಿಂಗ್ ಆಫ್ ಇಂಡಿಯಾ. ಕಾಂಚೀಪುರಂ ಇನ್ ದಿ ಸದರ್ನ್ ಪಾರ್ಟ್ ಆಫ್ ಕಂಟ್ರಿ, ದಕ್ಷಿಣ ಭಾಗದಲ್ಲಿ, ಭಾರತದ ದಕ್ಷಿಣ ಭಾಗದಲ್ಲಿ ಪಲ್ಲವರ ಆಳ್ವಿಕೆಯಲ್ಲಿ ತಮಿಳುನಾಡಿನಲ್ಲಿ ಇದ್ದಂಥ ಒಂದು ವಿದ್ಯಾಕೇಂದ್ರ ಕಂಚೀಪುರಂ, ಕಂಚಿ ಅಂತ ಕರಿತೀವಿ. ದೆನ್ ಓದಾಂತಪುರಿ, ಕಾಶ್ಮೀರ ಆ್ಯಂಡ್ ವಿಕ್ರಮಶಿಲಾ, ಇವುಗಳು ಅತ್ಯಂತ ವಿಭಿನ್ನವಾದಂಥ, ಅತ್ಯಂತ ಶ್ರೇಷ್ಠವಾದ ಉನ್ನತ ಶಿಕ್ಷಣವನ್ನು ನೀಡುವ ಕೇಂದ್ರಗಳಾಗಿದ್ದವು ಭಾರತದಲ್ಲಿ. ದೀಸ್ ಆರ್ ದಿ ಪ್ರಿಮಿಟಿವ್ ಸೆಂಟರ್ಸ್ ಆಫ್ ಲರ್ನಿಂಗ್. ನಲಂದಾ, it was the higher learning center visited by Chinese travelers, ಪಾಹಿಯಾನ್ ಆ್ಯಂಡ್ ಹುಯೆನ್ತ್ಸಾಂಗ್. ಈ ಚೈನೀ ಯಾತ್ರಿಕರು, ಚೀನಾದ ಯಾತ್ರಿಕರು ಆ ಕಾಲದಲ್ಲಿ ನಲಂದಾ ವಿಶ್ವವಿದ್ಯಾಲಯಕ್ಕೆ ಭೇಟಿಯನ್ನು ನೀಡಿದರು. 399ರಲ್ಲಿ ಪಾಹಿಯಾನ್ ಮತ್ತು 629ರಲ್ಲಿ ಹುಯೆನ್ತ್ಸಾಂಗ್ ಈ ಕೇಂದ್ರಕ್ಕೆ ಭೇಟಿ ನೀಡಿ ಇಲ್ಲಿದ್ದಂತಹ ಶಿಕ್ಷಣ ಪದ್ಧತಿಯ ಬಗ್ಗೆ, ಇಲ್ಲಿರುವ ವಿದ್ಯಾರ್ಥಿಗಳ ಬಗ್ಗೆ, ಅವರು ಕಲಿಯುವ ವಿಷಯದ ಬಗ್ಗೆ ತನ್ನ ಕೃತಿಗಳಲ್ಲಿ ದಾಖಲು ಮಾಡಿದ್ದಾನೆ ಅನ್ನೋದನ್ನು ನಾವು ಇತಿಹಾಸದಲ್ಲಿ ಓದ್ತೇವೆ. ಬೈ ದಿಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ in Indian primitive centers of education, they used to give a place for excellence. They used to have better curriculum of that era. ತಕ್ಷಶಿಲಾ ತೆಗೆದುಕೊಂಡ್ರೆ ಇದು ಗಾಂಧಾರದ ರಾಜಧಾನಿಯಾಗಿತ್ತು. ಇಲ್ಲಿ ಬುದ್ಧಿಸ್ಟ್ ಲಿಟ್ರೇಚರ್ ಆ್ಯಂಡ್ ಬ್ರಾಹ್ಮಿನಿಕ್ ಇಂಟೆಲೆಕ್ಚುವಲ್ ಸೆಂಟರ್ಸ್ ಅಲ್ಲಿ ಕೆಲಸ ಮಾಡ್ತಾಯಿದ್ವು. ತಕ್ಷಶಿಲಾದಲ್ಲಿ ಈ ಬೌದ್ಧ ಧರ್ಮ, ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮ, ದೀಸ್ 3 ರಿಲಿಜಿಯನ್ಸ್, Hinduism, Buddhism and Jainism were played important influence on primitive education of India. ಭಾರತದ ಶಿಕ್ಷಣ ಇತಿಹಾಸವನ್ನು ನೀವು ನೋಡಿದರೆ ಈ 3 ಧರ್ಮಗಳ ಪ್ರಭಾವವನ್ನು ನಾವು ಖಚಿತವಾಗಿ ತಿಳಿಯಬಹುದು. ಈ 3 ಧರ್ಮಗಳ ಚೌಕಟ್ಟಿನ ಒಳಗಡೆ, ಸಂಪ್ರದಾಯದ ಒಳಗಡೆ ಭಾರತೀಯ ಉನ್ನತ ಶಿಕ್ಷಣ ಬೆಳೆದಿದೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ.
ಹಾಗಾಗಿ ನೀವು ಪ್ರಶ್ನೆಗಳನ್ನು ಎದುರಿಸುವಾಗ, ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಈ ಕೇಂದ್ರ ಯಾವ ಧರ್ಮಕ್ಕೆ ಸಂಬಂಧಿಸಿದ್ದು, ಯಾವ ರಾಜವಂಶಕ್ಕೆ ಸಂಬಂಧಿಸಿತ್ತು, ಯಾವ ಕಾಲಘಟ್ಟದಲ್ಲಿ ಈ ಕೇಂದ್ರ ಅಸ್ತಿತ್ವದಲ್ಲಿತ್ತು, ಯಾವ ಇಸವಿಯಲ್ಲಿ ಇದು ಬಂತು, ಇದನ್ನೆಲ್ಲವನ್ನು ನೀವು ಅವಲೋಕನ ಮಾಡಬೇಕಾಗಿದೆ. ಇದನ್ನು ನೀವು ಖಚಿತಪಡಿಸಿಕೊಂಡ್ರೆ ಕೆಸೆಟ್ನಲ್ಲಿರ್ಬೋದು, ನೆಟ್ಟಲ್ಲಿರ್ಬೋದು, ನೀವು ಎದುರಿಸುವಂಥ ಪ್ರಶ್ನೆಗೆ ನಿಖರವಾದ ಉತ್ತರವನ್ನು ನೀವು ಕೊಡ್ತೀರಿ. ಆದ್ದರಿಂದ ಇದನ್ನು ನೀವು ಗಮನಿಸಬೇಕು. ಬುದ್ಧಿಸ್ಟ್ ಲಿಟ್ರೇಚರ್ ವಾಸ್ ಗಿವನ್ ಪ್ರಯಾರಿಟಿ ಬೇಸ್ಡ್ ಆನ್ ದಿ ಬುದ್ಧಿಸಮ್. ಬೌದ್ಧ ಧರ್ಮದ ಸಾಹಿತ್ಯವನ್ನು, ಆ ಬೌದ್ಧ ಕಾಲದ ಸಾಹಿತ್ಯವನ್ನು ಉನ್ನತ ಶಿಕ್ಷಣದ ಪಠ್ಯ ವಿಷಯವಾಗಿ ನಿರೂಪಿಸಲಾಗಿತ್ತು. ಆ್ಯಂಡ್ ಬ್ರಾಹ್ಮಣಿಕ್ ಇಂಟೆಲೆಕ್ಚುವಲ್ಸ್, ಆ ಕಾಲದಲ್ಲಿ ಬ್ರಾಹ್ಮಣ ಈ ಚಿಂತಕರು ಚಿಂತನೆಯನ್ನು ಕೂಡ ಅಲ್ಲಿ ಜಾರಿ ಮಾಡಲಾಗಿತ್ತು. ನಿಮಗೆ ಕುತೂಹಲ ಆಗ್ಬೋದು, ಯಾವ ವಿಷಯಗಳನ್ನು ಅಲ್ಲಿ ಕಲಿಸ್ತಾ ಇದ್ರು, ವಿಚ್ ಆರ್ ದ ಸಬ್ಜೆಕ್ಟ್ಸ್ ದೇ ಯೂಸ್ ಟು ಲರ್ನ್ ಇನ್ ದೀಸ್ ಏರಾ. ಈ ಸಂದರ್ಭದಲ್ಲಿ, ಪ್ರಾಚೀನ ಸಂದರ್ಭದಲ್ಲಿ ಯಾವ ವಿಷಯಗಳನ್ನು ಅವರು ಕಲಿತಾ ಇದ್ರು ಅಂತ ನಾವು ಗಮನಿಸೋದಾದರೆ, ವೇದಾಸ್ ಟು ಮ್ಯಾಥಮೆಟಿಕ್ಸ್, ವೇದಗಳ ಅಧ್ಯಯನ, ವೇದಗಳ ಕುರಿತು ಆಳವಾದ ಅಧ್ಯಯನ, ವಿಮರ್ಶೆ, ಇವುಗಳನ್ನು ಮಾಡ್ತಾಯಿದ್ರು. ವೆರಿ ಇಂಪಾರ್ಟೆಂಟ್ ಈಸ್ ದ ಮೆಥಡ್ ಆಫ್ ಟೀಚಿಂಗ್ ಇನ್ ದ್ಯಾಟ್ ಎರಾ ವಾಸ್ ಓರಲ್. ಮೌಖಿಕ ವಿಧಾನವನ್ನು ಬಳಸ್ಕೊಂಡಿದ್ರು. ಗುರುವಿನಿಂದ ಶಿಷ್ಯನಿಗೆ ಅದು ಪ್ರಸಾರ ಆಗ್ತಾಯಿತ್ತು. ತಂತ್ರಜ್ಞಾನದ ಬಳಕೆ ಇರಲಿಲ್ಲ ಆ ಕಾಲದಲ್ಲಿ. ಗುರುವಿನಿಂದ ಶಿಷ್ಯನಿಗೆ ವಿದ್ಯಾದಾನ ಆಗ್ತಾಯಿತ್ತು. ಮೌಖಿಕ ಪರಂಪರೆಯ ಶಿಕ್ಷಣ ಇತ್ತು. ಅದಕ್ಕೆ ಮೌಖಿಕ ವಿಧಾನ ಪ್ರಾಚೀನ ಕಾಲದ ಬೋಧನಾ ವಿಧಾನವಾಗಿತ್ತು ಅನ್ನೋದನ್ನು ನೆನಪಿನಲ್ಲಿ ಇಟ್ಕೋಬೇಕು. ನಿಮಗೆ ಪ್ರಶ್ನೆಗಳು ಬರ್ಬೋದು. ಗುರು ವಿದ್ಯಾರ್ಥಿಗೆ ಹೇಳಿಕೊಡ್ತಿದ್ದ ಬಹಳಷ್ಟು ವಿಷಯಗಳು, ಟೆಕ್ಸ್ಟ್ಗಳು, ಪಠ್ಯಗಳು ಶ್ಲೋಕದ ರೂಪದಲ್ಲಿ ಇರುತ್ತಿದ್ದವು, ಪದ್ಯದ ರೂಪದಲ್ಲಿ ಇರುತ್ತಿದ್ದವು, ಶಾಸ್ತ್ರದ ರೂಪದಲ್ಲಿ ಇರುತ್ತಿದ್ದವು. ಇವುಗಳನ್ನು ಗುರು ಶಿಷ್ಯನಿಗೆ ಪ್ರಸಾರ ಮಾಡುತ್ತಿದ್ದ. ಮೌಖಿಕ ವಿಧಾನವನ್ನು ಬೋಧನೆಯ ವಿಧಾನವಾಗಿ ಅಳವಡಿಸಿಕೊಳ್ಳಲಾಗಿತ್ತು ಆ ಕಾಲದಲ್ಲಿ. ಆಮೇಲೆ ವಿದ್ಯಾರ್ಥಿಯು ಇದನ್ನು ಕೇಳಿಸ್ಕೊಳ್ತಾ ಇದ್ದ, ಮನನ ಮಾಡಿಕೊಳ್ತಾ ಇದ್ದ ಮತ್ತು ಸ್ಮರಣೆಯಲ್ಲಿ ಇಟ್ಟುಕೊಳ್ತಾ ಇದ್ದ. ಅದಕ್ಕೆ ನಾವು ರಿಸೈಟ್ ಅಂತ ಕರಿತೀವಿ, ಮೆಮೊರಿ ಅಂತ ಕರಿತೀವಿ, ರಿಮೆಂಬರಿಂಗ್ ಅಂತೇಳಿ ಕರಿತೀವಿ. ಇದನ್ನು ಆ ಕಾಲದಲ್ಲಿ ಅವರು ಬಳಸ್ಕೊಳ್ತಾ ಇದ್ದರು. ಅದನ್ನು ಮಾಡೋದಕ್ಕೆ, ತಮ್ಮನ್ನು ಮಾನಸಿಕವಾಗಿ ಸಿದ್ಧಗೊಳಿಸ್ಕೊಳ್ಳೋದಕ್ಕೆ ವಿದ್ಯಾರ್ಥಿಯು ಧ್ಯಾನವನ್ನು ಅನುಸರಿಸುತ್ತಿದ್ದ. ಮೆಡಿಟೇಷನ್ ವಾಸ್ ಯೂಸ್ಡ್ as ಟೂಲ್ಸ್ ಆಫ್ ರಿಮೆಂಬರಿಂಗ್ ದಿ ಕಂಟೆಂಟ್. Students are prepared to go for meditation and make their mind to prepare for learning, and they used to recall all that. ಇದನ್ನು ನಾವು ಗಮನಿಸಬೇಕು. ಪ್ರಾಚೀನ ಕಾಲದಲ್ಲಿ ಕಂಠಪಾಠ ಪದ್ಧತಿ ಇತ್ತು. ತಾನು ಓದಿದ್ದನ್ನು ಆತ ಬೈಹಾರ್ಟ್ ಮಾಡ್ಕೊಳ್ತಾ ಇದ್ದ, ಮನನ ಮಾಡಿಕೊಳ್ತಾ ಇದ್ದ, ಗುರುವಿನ ಮೂಲಕ ಸ್ವೀಕರಿಸ್ತಾ ಇದ್ದ, ಮೌಖಿಕವಾಗಿ ಹೇಳ್ತಾ ಇದ್ದ. ಬರವಣಿಗೆ ನಂತರ ಕಾಲದಲ್ಲಿ ಬೆಳವಣಿಗೆಯಾಗಿದ್ದು. ಹಾಗಾಗಿ ನಮ್ಮ ಆರಂಭಿಕ ಭಾರತೀಯ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ, ಉನ್ನತ ವಿಷಯದ ಜ್ಞಾನವು ಮೌಖಿಕ ಪರಂಪರೆಯ ಮೂಲಕ ಬೆಳೆದಿದೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಈ ಮೌಖಿಕ ಪರಂಪರೆ ಅಂದರೆ ಮಾತನಾಡುವಂಥದ್ದು ಈ ಭಾರತೀಯ ಶಿಕ್ಷಣ ಪದ್ಧತಿಯ ಆರಂಭದ ಒಂದು ಸೂತ್ರವಾಗಿತ್ತು ಅನ್ನೋದನ್ನು ತಾವು ಗಮನದಲ್ಲಿಟ್ಕೊಳ್ಬೇಕು. ಬರವಣಿಗೆಯ ಸಂಸ್ಕೃತಿ, ರೈಟಿಂಗ್ ಕಲ್ಚರ್ ಈಸ್ ಫ್ರಮ್ ವೆಸ್ಟರ್ನ್ ಕಂಟ್ರೀಸ್. ಭಾರತೀಯ ಸಂಸ್ಕೃತಿ, ಭಾರತೀಯ ಶಿಕ್ಷಣ ಕ್ರಮ ಇದು ಜನಪದೀಯ ನೆಲೆಯಲ್ಲಿ ನಡೆದುಕೊಂಡು ಬಂದಿರುವಂಥದ್ದು. ಹಾಗಾಗಿ ಈ ಮೌಖಿಕ ಪರಂಪರೆ ಇತ್ತು ಅಂತ ನೀವು ಗಮನಿಸಬೇಕು. ಆ್ಯಂಡ್ ದೆನ್ ಮೆಡಿಸಿನ್ ಟು ಅಸ್ಟ್ರಾಲಜಿ, ಅಲ್ಲಿ ವೈದ್ಯಶಾಸ್ತ್ರದಿಂದ ಹಿಡಿದು, ವೈದ್ಯ ವಿಜ್ಞಾನದಿಂದ ಹಿಡಿದು ಜ್ಯೋತಿಷ್ಯ ವಿಜ್ಞಾನವನ್ನು ಕೂಡ ಅವರು ಅಭ್ಯಾಸ ಮಾಡ್ತಾಯಿದ್ರು. ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡ್ತಾಯಿದ್ರು. ಆ ಮೂಲಕ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಮತ್ತು ಕಲಾತ್ಮಕ ಈ 4 ವಿಷಯಗಳ ಒಳಗಡೆ ತಮ್ಮನ್ನು ವಿಸ್ತರಿಸ್ಕೊಳ್ತಾ ಇದ್ದರು ಅನ್ನೋದನ್ನು ತಾವು ಗಮನದಲ್ಲಿಟ್ಕೊಳ್ಬೇಕು. ಸ್ಟೂಡೆಂಟ್ಸ್ ಆರ್ ಪ್ರಿಪೇರ್ಡ್ ಇನ್ ದಿ ಸೆಕ್ಟರ್ಸ್ ಆಫ್ ಫಿಸಿಕಲ್ ಡೆವಲಪ್ಮೆಂಟ್. ಭೌತಿಕ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದರು. ದೇಹ ದಂಡನೆಯನ್ನು ಮಾಡಬೇಕು, ಶ್ರಮ ಜೀವನವನ್ನು ನಡೆಸಬೇಕು. ವಿದ್ಯಾರ್ಥಿಯು ಶ್ರಮ ಕೆಲಸವನ್ನು ಮಾಡುವ ಮೂಲಕ ಸ್ವಾವಲಂಬನೆಯನ್ನು ಸಾಧಿಸಬೇಕು. ದೀಸ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ್ಯಾಟ್ ಏರಾ. ದೀಸ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟೂಡೆಂಟ್ಸ್ ಆಫ್ ದ್ಯಾಟ್ ಏರಾ. ಆ ಕಾಲಘಟ್ಟದ ವಿದ್ಯಾರ್ಥಿಗಳ ಲಕ್ಷಣಗಳಿವು. ದೈಹಿಕ ಶ್ರಮ, ಸ್ವಾವಲಂಬನೆ, ತನ್ನೆಲ್ಲ ಕೆಲಸವನ್ನು ತಾನೇ ಆತ ನಿರ್ವಹಿಸ್ಕೊಳ್ತಾ ಇದ್ದ. ಅದನ್ನು ನಾವು ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್, ಬೌದ್ಧಿಕ ಬೆಳವಣಿಗೆ, ಮಾನಸಿಕವಾಗಿ ಆತ ತನ್ನನ್ನು ಸಿದ್ಧಗೊಳಿಸ್ಕೊಳ್ತಾ ಇದ್ದ. ಕಲಾತ್ಮಕ ಬೆಳವಣಿಗೆ, ಆರ್ಟಿಸ್ಟಿಕ್ ಆಗಿ ಕೂಡ ಆತನನ್ನು ಬೆಳೆಸ್ಕೊಳ್ತಾ ಇದ್ದ, ಕಲಾತ್ಮಕ ವ್ಯಕ್ತಿ ಆಗ್ತಾ ಇದ್ದ. ಜೊತೆಗೆ ಸ್ಪಿರಿಚುಯಾಲಿಟಿ ವಾಸ್ ಇಂಪಾರ್ಟೆಂಟ್ ಟೂಲ್, ಇಂಪಾರ್ಟೆಂಟ್ ಸೆಂಟರ್ ದ್ಯಾಟ್ ಟೈಮ್. ಆತನೊಳಗಡೆ ಆಧ್ಯಾತ್ಮಿಕತೆಯನ್ನು ಕೂಡ ಬೆಳೆಸಲಾಗುತ್ತಿತ್ತು. ಆಧ್ಯಾತ್ಮಿಕ ವಿಕಸನವನ್ನು ಶಿಕ್ಷಣದ ಮೂಲಕ ತರುವಂಥ ಪ್ರಯತ್ನಗಳು ಪ್ರಾಚೀನ ಭಾರತೀಯ ಶಿಕ್ಷಣದಲ್ಲಿ ಜಾರಿಯಲ್ಲಿ ಇದ್ದವು. ಸ್ಪಿರಿಚುವಲ್ ಡೆವಲಪ್ಮೆಂಟ್ಸ್ ಅಂತ ಹೇಳಿ.
So this is the hallmark of Indian education. So culture based higher education was there in India. ಸಂಸ್ಕೃತಿ ಆಧಾರಿತ ಶಿಕ್ಷಣ ನಮ್ಮಲ್ಲಿ ಇತ್ತು. ವಿಕ್ರಮಶಿಲಾ ಬುದ್ಧಿಸ್ಟ್ ಸೆಂಟರ್ ಆಫ್ ಲರ್ನಿಂಗ್. ವಿಕ್ರಮಶಿಲಾ 800 AD 800ರಲ್ಲಿ ಕ್ರಿಸ್ತಶಕ 800ರಲ್ಲಿ ಇರ್ತಕ್ಕಂಥ 8ನೇ ಶತಮಾನದಲ್ಲಿರ್ತಕ್ಕಂಥ ಈ ವಿಕ್ರಮಶಿಲಾ ವಿಶ್ವವಿದ್ಯಾನಿಲಯ ಬೌದ್ಧ ಧರ್ಮದ ಕಲಿಕೆಯನ್ನು ಪ್ರಸ್ತಾಪಿಸಿತು. ಈ ಪ್ರಶ್ನೆಗಳು ನಿಮಗೆ ಬರಬಹುದು. ಕಿಂಗ್ ಆಫ್ ಮಗಧ ಅಲ್ಲಿತ್ತು. ಕಾಂಚೀಪುರಂ ಲರ್ನಿಂಗ್ ಸೆಂಟರ್ ಆಫ್ ಸೌತ್ ಇಂಡಿಯಾ, ದಕ್ಷಿಣ ಭಾರತದ ವಿದ್ಯಾಕೇಂದ್ರ ಆಗಿತ್ತು. ಪಲ್ಲವರು ಆಳಿದಂಥ ಕಂಚಿ ಅಂತ ಕರಿತೇವೆ, ತಮಿಳುನಾಡಿನಲ್ಲಿದೆ. ಈ ಕಂಚೀಪುರಂ ಅನ್ನೋದು ಕೂಡ ಆ ಕಾಲದಲ್ಲಿ ದಕ್ಷಿಣ ಭಾರತದ ಪ್ರಸಿದ್ಧವಾದಂಥ ಒಂದು ಕಲಿಕಾ ಕೇಂದ್ರ ಆಗಿತ್ತು. ಆ್ಯಂಡ್ ಸಂಸ್ಕ್ರಿಟ್ ಕಲ್ಚರ್ ಸ್ಟಡಿ ಆ್ಯಂಡ್ ಎಕ್ಸ್ಪೆರಿಮೆಂಟ್ಸ್ ವೇರ್ ಟೇಕನ್ ಇನ್ ಕಂಚೀಪುರಂ. ಇವತ್ತಿಗೂ ನಾವು ನೋಡಿದ್ರೆ, ಭಾರತೀಯ ಚರಿತ್ರೆಯಲ್ಲಿ ನೋಡಿದರೆ, ಶಿಕ್ಷಣ ಇತಿಹಾಸದಲ್ಲಿ ನೀವು ನೋಡಿದರೆ, ಸಂಸ್ಕೃತ ಒಂದು ಪರಿಚಯ, ಸಂಸ್ಕೃತದ ಅಧ್ಯಯನ, ಸಂಸ್ಕೃತದ ಪ್ರಯೋಗಗಳು ಮತ್ತು ಸಂಸ್ಕೃತಿ ಇದು ಕಂಚೀಪುರಂನಲ್ಲಿ ಉದ್ಭವವಾಯಿತು. ಆ ಮೂಲಕ ಈ ಸ್ಯಾನ್ಸ್ಕ್ರಿಟ್ ಕಲ್ಚರ್ ಅಂತಕ್ಕಂಥದ್ದು ನಮ್ಮಲ್ಲಿ ವಿಕಾಸವಾಗ್ತಾ ಹೋಯಿತು ಅನ್ನೋದನ್ನು ನಾವು ನೋಡ್ಬೋದು. ದೆನ್ ಓದಾಂತಪುರಿ 800 AD, ದಿಟ್ ಇಸ್ ದ ಬುದ್ಧಿಸ್ಟ್ ಮಹಾವೀರ. ಇಟ್ ವಾಸ್ ದೇರ್ ಇನ್ ಬಿಹಾರ್. ಬಿಹಾರದಲ್ಲಿದ್ದಂಥ ಓದಾಂತಪುರಿ ಅನ್ನೋದು 8ನೇ ಶತಮಾನದ್ದು ಬುದ್ಧಿಸ್ಟ್ ಕಲ್ಚರನ್ನು, ಬೌದ್ಧ ಸಂಸ್ಕೃತಿಯನ್ನು ಹೊಂದಿತ್ತು. ಮಹಾವಿಹಾರ ಅಂತಕ್ಕಂಥದ್ದು ಒಂದು ದೊಡ್ಡ ವಿಹಾರ. ಸೊ ಶಿಕ್ಷಣ ಕೇಂದ್ರವನ್ನು ಬೌದ್ಧ ಧರ್ಮದ ನೆಲೆಯಲ್ಲಿ ವಿಹಾರ ಅಂಥೇಳಿ ಬಳಸ್ತಾರೆ. ಅದಕ್ಕೆ ಮಹಾವಿಹಾರ ಅಂದರೆ ಒಂದು ದೊಡ್ಡ ಅಧ್ಯಯನ ಕೇಂದ್ರ ಅಂಥೇಳಿ ಕರೀತಾರೆ. ನಾನು ಆಗಲೇ ಹೇಳಿದೆ, ಪ್ರಾಚೀನ ಕಾಲದ ಭಾರತೀಯ ಶಿಕ್ಷಣ ಧರ್ಮವನ್ನು ಆಧರಿಸಿ ನಡೆದಂಥ ಶಿಕ್ಷಣ. ಧರ್ಮಕ್ಕೆ ಸಂಬಂಧಿಸಿದ ಟರ್ಮಿನಾಲಜೀಸ್, ಪದಕೋಶಗಳನ್ನು, ಪುಂಜಗಳನ್ನು ಅಲ್ಲಿ ಬಳಸಲಾಗಿದೆ. ಹಾಗಾಗಿ ವಿಹಾರ ಅನ್ನೋದು ಅಧ್ಯಯನ ಕೇಂದ್ರ, ಮಹಾವಿಹಾರ ಅಂತಂದರೆ ಅದಕ್ಕಿಂತ ದೊಡ್ಡದಾದಂಥ ಒಂದು ವಿಶಾಲ ವ್ಯಾಪ್ತಿಯನ್ನು ಹೊಂದಿದ ಬೌದ್ಧ ಧರ್ಮವನ್ನು ಆಧರಿಸಿದ ವಿಹಾರ ಕೇಂದ್ರ ಆಗಿತ್ತು ಅನ್ನೋದನ್ನು ಹೇಳ್ಬೋದು. ಕಾಶ್ಮೀರ ಅಂತಕ್ಕಂಥ ಇನ್ನೊಂದು ಶಿಕ್ಷಣ ಕ್ರಮವೂ ಕೂಡ ಆ ಕಾಲದಲ್ಲಿ ಜಾರಿಯಲ್ಲಿತ್ತು. ವಿದ್ಯಾರ್ಥಿ ಮಿತ್ರರೇ, ನೀವು ಈಗಾಗಲೇ ಈ ವಿಷಯಗಳ ಬಗ್ಗೆ ಓದಿರ್ತೀರ, ಅಲ್ಲಲ್ಲಿ ಸ್ನಾತಕೋತ್ತರದಲ್ಲಿ ಓದಿರ್ತೀರ, ಪ್ರಶ್ನೆ ಪತ್ರಿಕೆಯಲ್ಲಿ ಓದಿರ್ತೀರ, ಇಂಟರ್ನೆಟ್ಟಲ್ಲಿ ಓದಿರ್ತೀರ. ಆದರೆ ಇದನ್ನು ದೃಢಪಡಿಸಿಕೊಳ್ಳೋದು ಬಹಳ ಮುಖ್ಯ. ಈ ಕಲ್ಚರ್ ಹೇಗೆ ಡೆವಲಪ್ ಆಗ್ತು ಅನ್ನೋದನ್ನು ನೀವು ನೋಡ್ತಾ ಬರಬೇಕಾಗತ್ತೆ. ಇದಕ್ಕೊಂದು ಕಾಲಾನುಕ್ರಮಣಿಕೆ ಇದೆ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಕ್ರೊನಾಲಜಿ ಆಫ್ ಇಂಡಿಯನ್ ಎಜುಕೇಷನ್. ಭಾರತೀಯ ಶಿಕ್ಷಣದ ಬೆಳವಣಿಗೆ ಒಂದು ಕಾಲಾನುಕ್ರಮದಲ್ಲಿ ಬೆಳೀತಾ ಬಂದಿದೆ, ಕಾಲಘಟ್ಟಗಳಲ್ಲಿ ಬೆಳೀತಾ ಬಂದಿದೆ, ಕ್ರೊನಾಲಜಿಯನ್ನು ಫಾಲೋ ಮಾಡ್ತಾ ಬಂದಿದೆ. ಇನ್ ದಿ ಮಿಡಿವಲ್ ಏರಾ, ಮಧ್ಯಕಾಲೀನಕ್ಕೆ ನೀವು ಬಂದರೆ, ಅರಬಿಕ್ ಆ್ಯಂಡ್ ಸಂಸ್ಕೃತ್ ಟ್ರೆಡಿಷನ್ಸ್ ವೆರಿ ಎಮರ್ಜ್ಡ್. ಅರಬಿಕ್ ಸಂಸ್ಕೃತಿ ಅಂತ ಕರಿತೀವಿ. ಮತ್ತೊಂದು ಸಂಸ್ಕೃತ ಒಂದು ಪದ್ಧತಿ ಅಂತೇಳಿ ಕರಿತೀವಿ, ರೂಢಿ ಅಂತ ಕರಿತೀವಿ. ಅರಬಿಕ್ ಕಲ್ಚರ್ ಆಫ್ ಎಜುಕೇಷನ್ ವಾಸ್ ಆಲ್ಸೋ ಇಂಪಾರ್ಟೆಂಟ್ ಇನ್ ದಿ ಮಿಡಿವಲ್ ಇಂಡಿಯಾ. ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ಬರುತ್ತದು. ಅರಬಿಕ್ ಮದರಸಾಸ್ ವೇರ್ ದೇರ್, ಮಕ್ತಬ್ಸ್ ವೇರ್ ದೇರ್. Maktabs and madrasas were the religious centers, religious oriented centers of education of that era. ಆ ಕಾಲಘಟ್ಟದಲ್ಲಿ ಇದ್ದಂತಹ ಇಸ್ಲಾಮಿಕ್ ಧಾರ್ಮಿಕ ಒಂದು ವಿಧಾನಗಳನ್ನು ಆಧರಿಸಿ, ತಿಳುವಳಿಕೆಯನ್ನು ಆಧರಿಸಿ ನಡೆದಂಥ ವಿದ್ಯಾಕೇಂದ್ರಗಳನ್ನು ನಾವು ಮಕ್ತಬ್ಸ್ ಆ್ಯಂಡ್ ಮದರಸಾಸ್ ಅಂತೇಳಿ ಕರಿತೀವಿ. ಹಿಂದಿನ ಎಷ್ಟೋ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಈ ಪ್ರಶ್ನೆಯನ್ನು ನೋಡಿದ್ದೇನೆ. ಮಧ್ಯಕಾಲೀನ ಭಾರತದಲ್ಲಿ ಇಸ್ಲಾಮಿಕ್ ಶಿಕ್ಷಣ ಪರಂಪರೆಯನ್ನು ತಿಳಿಸಿದಂತಹ ವಿದ್ಯಾಕೇಂದ್ರಗಳು ಯಾವುವು ಅಂತ ಕೇಳ್ತಾರೆ, ಅಥವಾ 4 ಆಯ್ಕೆಗಳಲ್ಲಿ ಕೊಟ್ಟಿರ್ತಾರೆ. ಒಂದು ಕಡೆ ವಿಹಾರ, ಮಹಾವಿಹಾರ, ದೇವಾಲಯ, ಮಕ್ತಬ್ಸ್ ಆ್ಯಂಡ್ ಮದರಸಾಸ್ ಅಂತ ಕೊಟ್ಟಾಗ, ಮಧ್ಯಕಾಲೀನ ಭಾರತದಲ್ಲಿ ಉನ್ನತ ಶಿಕ್ಷಣವನ್ನು ನೀಡ್ತಿದ್ದಂತಹ ಈ ಇಸ್ಲಾಮಿಕ್ ಮಾದರಿಯ ಶಿಕ್ಷಣವನ್ನು ನೀಡ್ತಿದ್ದಂಥ ಸಂಸ್ಥೆಗಳು ಮಕ್ತಬ್ಸ್ ಆ್ಯಂಡ್ ಮದರಸಾ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು. ವಿದ್ಯಾರ್ಥಿ ಮಿತ್ರರೇ, ಇದರ ಉದ್ದೇಶ ಏನಿದೆ ಅಂತಂದರೆ, ನೀವು ಉನ್ನತ ಶಿಕ್ಷಣಕ್ಕೆ ಪ್ರವೇಶಿಸುತ್ತಿರುವವರು ಇಲ್ಲಿ ಬರುವ ಪ್ರತಿಯೊಂದು ಪರಿಕಲ್ಪನೆಗಳ ಆಳವಾದ ಅಧ್ಯಯನವನ್ನು ಮಾಡಿದ್ದಿರೋ ಇಲ್ವೋ ಅನ್ನೋದನ್ನು ಈ ಪ್ರಶ್ನೆ ಪತ್ರಿಕೆ ನಿಮಗೆ ಪರೀಕ್ಷೆ ಮಾಡುತ್ತೆ. ಉಳಿದ ಪರೀಕ್ಷೆಗಳಿಗಿಂತ ಇಲ್ಲಿ ನಿಖರತೆಗೆ, ವಸ್ತುನಿಷ್ಠತೆಗೆ ಮತ್ತು ಸ್ಪಷ್ಟತೆಗೆ ಮಹತ್ವವನ್ನು ನೀಡಲಾಗುತ್ತೆ. ಹಾಗಾಗಿ ಯಾರೆಲ್ಲ ತಾವು ಈ ಪರೀಕ್ಷೆಯನ್ನು ಪಾಸ್ ಮಾಡ್ತೀರಿ, ಅವರಿಗೆ ಉನ್ನತ ಶಿಕ್ಷಣದ ಪ್ರವೇಶ, ಅಧ್ಯಾಪಕರಾಗಿ ನೇಮಕ ಆಗುವ ಅವಕಾಶ ಅತ್ಯಂತ ಹೆಚ್ಚಾಗಿದೆ ಅನ್ನೋದನ್ನು ಗಮನಿಸಬೇಕು. ಆ ಕಾರಣಕ್ಕೆ ತಾವು ಪ್ರೇರಣೆಯನ್ನು ಹೊಂದಬೇಕು ಮತ್ತು ನಾವು ಹೇಳ್ತಿರುವಂಥ ಈ ಉಪನ್ಯಾಸಗಳನ್ನು ಮತ್ತೆ ಮತ್ತೆ ಕೇಳಿ ಮನನ ಮಾಡಿಕೊಂಡು ನೀವು ಈ ಪರೀಕ್ಷೆಯನ್ನು ಎದುರಿಸಿದರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ ಅಂಥೇಳಿ ನನಗೆ ನಂಬಿಕೆ ಇದೆ. ಮತ್ತು ಮುಂದುವರಿತಾ, ಬ್ರಾಹ್ಮಿನಿಕ್ ಕಲ್ಚರ್
ಅಥವಾ ಸಾಂಸ್ಕ್ರಿಟ್ ಹೈಯರ್ ಎಜುಕೇಷನ್ ಕಲ್ಚರ್ ಅಂತ ಕೂಡ ಮಧ್ಯಕಾಲೀನ ಸಂದರ್ಭದಲ್ಲಿ ನಮ್ಮಲ್ಲಿ ಬಂತು. ಅದು ಒಂದು ಮೇಲ್ವರ್ಗದ ಚಿಂತನೆಯನ್ನು ಕೂಡ ಸಾರಿತು. ಅತ್ಯಂತ ಬೌದ್ಧಿಕವಾದಂಥ ಸಮರ್ಥ ಶಿಕ್ಷಣವನ್ನು ಆ ಕಾಲದಲ್ಲಿ ನೀಡುವಂಥ ವ್ಯವಸ್ಥೆ ಉನ್ನತ ಶಿಕ್ಷಣದಲ್ಲಿ ಬಂತು. ಅದರಲ್ಲಿ ವೇದಾಧ್ಯಯನ ಇರ್ಬೋದು, ಶಾಸ್ತ್ರಗಳ ಅಧ್ಯಯನ ಇರ್ಬೋದು, ಮೀಮಾಂಸೆಗಳು ಇರ್ಬೋದು, ಇವೆಲ್ಲವೂ ಕೂಡ ಆ ಒಂದು ಕಲ್ಚರ್ನಲ್ಲಿ, ಟ್ರೆಡಿಷನಲ್ಲಿ ಬಂತು ಅನ್ನೋದನ್ನು ಕೂಡ ತಾವು ಗಮನಿಸಬೇಕು. ಇನ್ ದ್ಯಾಟ್ ಏರಾ ದೇರ್ ವೇರ್ ವೆರಿ ಇಂಪಾರ್ಟೆಂಟ್ ಪ್ರಿಮಿಟಿವ್ ಸೆಂಟರ್ಸ್ ವೇರ್ ದೇರ್, ದಟ್ ಈಸ್ ಕಾಲ್ಡ್ ವಾರಣಾಸಿ ಉತ್ತರ ಭಾರತದಲ್ಲಿರುವಂಥ ವಾರಣಾಸಿ, ತಂಜಾವೂರ್ ತಮಿಳುನಾಡಿನಲ್ಲಿದೆ, ತಂಜಾವೂರ್, ಮಧುರೈ ಒನ್ಸ್ ಅಗೇನ್ ತಮಿಳುನಾಡಿನಲ್ಲಿರತಕ್ಕಂಥ ಮಧುರೈ, ಕಂಚಿ ತಮಿಳುನಾಡಿನ ಕಂಚಿ, ಇವು ಆ ಸಂದರ್ಭದ ಅತ್ಯಂತ ಪ್ರಖ್ಯಾತವಾದಂಥ ವಿದ್ಯಾಕೇಂದ್ರಗಳಾಗಿದ್ದವು, ಸಂಶೋಧನಾ ಕೇಂದ್ರಗಳಾಗಿದ್ದವು ಮತ್ತು ಅದೇ ಜೊತೆಯಲ್ಲಿ ಆಧ್ಯಾತ್ಮಿಕ ಕೇಂದ್ರಗಳು ಕೂಡ ಆಗಿದ್ದವು. ಇವತ್ತು ನೀವು ಗಮನಿಸಿದರೆ ಈ ಕೇಂದ್ರಗಳಲ್ಲಿ ಒಂದಿಲ್ಲ ಒಂದು ಬೃಹತ್ತಾದ ದೇವಾಲಯಗಳಿರೋದನ್ನು ನೀವು ಕಾಣ್ತೀರಿ. ಇವತ್ತೇನು ನೀವು ವಾರಣಾಸಿಯಲ್ಲಿರ್ಬೋದು, ತಂಜಾವೂರಿನಲ್ಲಿರ್ಬೋದು, ಮಧುರೈಯಲ್ಲಿರ್ಬೋದು, ಕಂಚಿಯಲ್ಲಿರ್ಬೋದು, ನೀವು ಒಂದು ಬೃಹತ್ ದೇವಾಲಯಗಳನ್ನು ನೋಡ್ತೀರಿ. ಆ ದೇವಾಲಯಗಳು ಆ ಕಾಲದಲ್ಲಿಯೇ ವಿದ್ಯಾಕೇಂದ್ರಗಳಾಗಿದ್ದವು. ಅವು ಬರೀ ದೇವಾಲಯಗಳು, ಪೂಜಾ ಕೇಂದ್ರಗಳು ಮಾತ್ರ ಅಲ್ಲ, ಆ ಕಾಲದಲ್ಲಿ ಆ ದೇವಾಲಯಗಳೇ ವಿದ್ಯಾಕೇಂದ್ರಗಳಾಗಿದ್ದವು. ಟೆಂಪಲ್ ಸೆಂಟರ್ಸ್ ಆಫ್ ಎಜುಕೇಷನ್, ಟೆಂಪಲ್ಸ್ ವೇರ್ ಕನ್ಸಿಡರ್ಡ್ ಆಸ್ ಎಜುಕೇಷನ್ ಸೆಂಟರ್ಸ್ ಆಫ್ ದ್ಯಾಟ್ ಏರಾ. ಆ ಕಾಲದಲ್ಲಿ ವಿದ್ಯಾಕೇಂದ್ರಗಳು ಅಂಥೇಳಿ ಅವುಗಳಿಗೆ ಕರಿತಾ ಇದ್ದರು. ಹಾಗಾಗಿ ಶಾಲೆಗಳನ್ನು, ಶಿಕ್ಷಣ ಕ್ರಮಗಳನ್ನು ದೇವಾಲಯದ ಒಂದು ಆವರಣದ ಒಳಗಡೆ ನಡೆಸ್ಕೊಂಡು ಹೋಗಿರುವಂಥದ್ದನ್ನು ನಾವು ಇವತ್ತು ನೋಡ್ತೇವೆ. ಇವತ್ತು ಕೂಡ ನಾನು ಹೇಳಿದ ಈ ಕೇಂದ್ರಗಳನ್ನು ತಾವು ಭೇಟಿ ಮಾಡಿದರೆ ಆ ದೇವಾಲಯದ ಆವರಣಗಳಲ್ಲಿ ಇಂದಿಗೂ ಕೂಡ ನಿಮಗೆ ಈ ವಿದ್ಯಾಕೇಂದ್ರದ ಕುರುಹುಗಳು ಸಿಗ್ತವೆ. ಕೆಲವು ದೇವಾಲಯಗಳಲ್ಲಿ ಇಂದಿಗೂ ಕೂಡ ಶಾಲೆಗಳು ನಡೀತಾ ಇವೆ, ಸಂಸ್ಕೃತ ಪಾಠಶಾಲೆಗಳು ನಡೀತಾ ಇವೆ, ಸಂಶೋಧನಾ ಕೇಂದ್ರಗಳು ಇವೆ ಮತ್ತು ವಸ್ತು ಸಂಗ್ರಹಾಲಯಗಳು ಇವೆ ಮತ್ತು ಅಧ್ಯಯನ ಮೀಮಾಂಸೆ ಇವತ್ತಿಗೂ ಕೂಡ ನಡೀತಾ ಇದೆ ಅನ್ನೋದನ್ನು ಗಮನಿಸಿದರೆ ಈ ಕೇಂದ್ರಗಳು ಪೂರ್ವ ಇತಿಹಾಸ ಕಾಲದಿಂದಲೇ ಅಥವಾ ಆರಂಭಿಕ ವರ್ಷಗಳಿಂದಲೇ ಶತಶತಮಾನಗಳಿಂದ ಉನ್ನತ ಶಿಕ್ಷಣದ ಭಾಗವಾಗಿ ಬಂದಿವೆ ಅನ್ನುವುದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ಟೆಂಪಲ್ ಎಜುಕೇಷನ್ ಸೆಂಟರ್ಸ್ ಆ್ಯಂಡ್ ಕಲ್ಚರ್, ದೇವಾಲಯ ಶಿಕ್ಷಣ ಕೇಂದ್ರಗಳು. ದೇವಾಲಯಗಳು ಶಿಕ್ಷಣದ ಕೇಂದ್ರಗಳಾಗಿದ್ದವು. ಇವತ್ತು ನಾವೇನು ಒಂದು ಸ್ಟ್ರಕ್ಚರ್ಡ್ ಶಾಲಾ ವ್ಯವಸ್ಥೆಯನ್ನು ಹೊಂದಿದ್ದೇವೆ. ಶಾಲೆ ಒಂದು ಸಾರ್ವಜನಿಕ ಆಸ್ತಿ, ವಿಶ್ವವಿದ್ಯಾನಿಲಯ ಒಂದು ಸಾರ್ವಜನಿಕ ಬದುಕಿಗೆ ಇರುವಂಥ ಸಾಮಾನ್ಯರಿಗೆ ಪ್ರವೇಶಕ್ಕಿರುವ ಒಂದು ಆಸ್ತಿ. ಆದರೆ ಆ ಕಾಲದಲ್ಲಿ ಈ ವ್ಯವಸ್ಥೆ ಇರಲಿಲ್ಲ. ಆ ಕಾಲದಲ್ಲಿ ಈ ರೀತಿಯಾದಂಥ ಒಂದು ವಿಶ್ವವಿದ್ಯಾನಿಲಯ ಇರಲಿಲ್ಲ. ಆ ಕಾಲದಲ್ಲಿ ದೇವಾಲಯಗಳು ಶಿಕ್ಷಣದ ಕೇಂದ್ರಗಳಾಗಿದ್ದವು. ಅವು ಶಿಕ್ಷಣದ ಜೊತೆಯಲ್ಲಿ ಸಂಸ್ಕೃತಿಯನ್ನು ಪ್ರಸರಿಸುವ ಕೇಂದ್ರಗಳು ಕೂಡ ಆಗಿದ್ದವು. ಆಧ್ಯಾತ್ಮಿಕ ನೆಲೆಯಲ್ಲಿ, ಧರ್ಮದ ನೆಲೆಯಲ್ಲಿ ಮತ್ತು ಭಾರತೀಯ ಪರಂಪರೆಯ ನೆಲೆಯಲ್ಲಿ ಅಲ್ಲಿ ಶಿಕ್ಷಣವನ್ನು ವಿಕಸನ ಮಾಡಲಾಗ್ತಾಯಿತ್ತು, ಶಿಕ್ಷಣವನ್ನು ನೀಡಲಾಗ್ತಾಯಿತ್ತು. ಹಾಗಾಗಿ ಟೆಂಪಲ್ ಎಜುಕೇಷನ್ ಸೆಂಟರ್ಸ್ ವೇರ್ ದೇರ್ ಇನ್ ದ್ಯಾಟ್ ಕಲ್ಚರ್. ಆದರೆ ಪ್ರಾಚೀನ ಕಾಲದ ಶಿಕ್ಷಣವನ್ನು ಗಮನಿಸಿದಾಗ ಅದರಲ್ಲಿ ಒಂದಷ್ಟು ಮಿತಿಗಳು ಕೂಡ ಇವೆ, ಅದಕ್ಕೆ ಕೆಲವಾರು ಚೌಕಟ್ಟುಗಳು ಕೂಡ ಇದ್ದವು ಅನ್ನೋದನ್ನು ನೀವು ಗಮನಿಸಬೇಕು. ಅಂಥ ಪ್ರಶ್ನೆಗಳು ಕೂಡ ನಿಮಗೆ ಬರುತ್ತೆ. ಒಂದು ಭಾಳ ಮುಖ್ಯವಾದ ಒಂದು ಮಿತಿ ಏನು ಅಂತಂದರೆ, ಹೈಯರ್ ಎಜುಕೇಷನ್, ಹೈಯರ್ ಲರ್ನಿಂಗ್ ವಾಸ್ ಲಿಮಿಟೆಡ್ ಇನ್ ಇಟ್ಸ್ ಸ್ಕೋಪ್. ಆ ಕಾಲದ ಉನ್ನತ ಶಿಕ್ಷಣದ ವ್ಯಾಪ್ತಿಯು ಒಂದು ಚೌಕಟ್ಟಿನ ಒಳಗಡೆ ಇತ್ತು, ಅದಕ್ಕೆ ಮಿತಿಗಳಿತ್ತು. ಯಾವ ಮಿತಿಗಳಿತ್ತು? ಇಟ್ ವಾಸ್ ನಾಟ್ ಯೂನಿವರ್ಸಲ್, ಅದು ಸಾರ್ವತ್ರಿಕವಾಗಿರಲಿಲ್ಲ. ಇಟ್ ವಾಸ್ ಒನ್ ಆಫ್ ದ ಲಿಮಿಟೇಷನ್ಸ್ ಆಫ್ ಹೈಯರ್ ಎಜುಕೇಷನ್ ಆಫ್ ದ್ಯಾಟ್ ಏರಾ. ಈಗ ನಮಗೆ ಲಿಮಿಟೇಷನ್ ಆಗಿ ಕಾಣುತ್ತೆ ಅದು, ಆದರೆ ಅದು ಆ ಕಾಲದ ಪದ್ಧತಿಯಾಗಿತ್ತು, ಆ ಕಾಲದಲ್ಲಿ ಆಗಿತ್ತು ಅದು. ಸೊ ಉನ್ನತ ಶಿಕ್ಷಣವು ಸಾರ್ವತ್ರಿಕವಾಗಿರಲಿಲ್ಲ. ಇಟ್ ವಾಸ್ ರಿಲಿಜಿಯಸ್ ಬೇಸ್ಡ್, ಧರ್ಮ ಆಧಾರಿತವಾಗಿತ್ತು. ಯಾವ ಪ್ರದೇಶದಲ್ಲಿ ಯಾವ ಧರ್ಮವು ರಾಜಧರ್ಮವಾಗಿತ್ತೋ, ಯಾವ ಪ್ರದೇಶದಲ್ಲಿ ಯಾವ ಧರ್ಮವು ಪ್ರಮುಖ ಧರ್ಮವಾಗಿತ್ತೋ ಆ ಧರ್ಮವು ಆ ಕಾಲಘಟ್ಟದ ಶಿಕ್ಷಣ ವ್ಯವಸ್ಥೆಯನ್ನು ನಿರ್ವಹಿಸ್ತಾ ಇತ್ತು. ಇದೊಂದು ಇತಿಹಾಸ. ಹಾಗಾಗಿ ಭಾರತದ ಶಿಕ್ಷಣ ಆ ಸಂದರ್ಭದಲ್ಲಿ ಧರ್ಮ ಆಧಾರಿತ ಆಗಿತ್ತು, ಕ್ಲಾಸ್ ಆ್ಯಂಡ್ ಕಾಸ್ಟ್ ಬೇಸ್ಡ್, ವರ್ಗ ಮತ್ತು ಜಾತಿ ಆಧಾರಿತ ಆಗಿತ್ತು. ವರ್ಗ ಪರಿಕಲ್ಪನೆ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ 4 ವರ್ಗಗಳು ಆ ಸಮಾಜದಲ್ಲಿ ಜಾರಿಯಲ್ಲಿದ್ದವು. ಕೆಲವು ವರ್ಗಗಳಿಗೆ ಮಾತ್ರ ಶಿಕ್ಷಣವು ಸೀಮಿತ ಆಗಿತ್ತು, ಆಯಾ ವರ್ಗಗಳಿಗೆ ಅವುಗಳದಂಥ ವೃತ್ತಿ ಇತ್ತು. ಹಾಗಾಗಿ ಭಾರತದ ಶಿಕ್ಷಣ ಆ ಸಂದರ್ಭದಲ್ಲಿ ಈ ಮಿತಿಗಳನ್ನು ಹೊಂದಿತ್ತು. ಅದು ವರ್ಗ ಆಧಾರಿತವಾಗಿತ್ತು, ಶ್ರೇಣಿ ಆಧಾರಿತವಾಗಿತ್ತು, ಶ್ರೇಣೀಕೃತವಾಗಿತ್ತು. ಈ ಶ್ರೇಣೀಕೃತ ವ್ಯವಸ್ಥೆ ಬಂದಾಗ ಕೆಲವು ವರ್ಗಗಳು ಶಿಕ್ಷಣದಿಂದ ವಂಚಿತವಾದದ್ದು ಇವತ್ತಿಗೆ ಇತಿಹಾಸ.
ಆದರೆ ಸ್ವತಂತ್ರಾನಂತರದಲ್ಲಿ ನಾವು ಭಾರತದ ಸ್ವತಂತ್ರ ಪಡೆದ ಮೇಲೆ ಸಂವಿಧಾನ ಬಂದ ಮೇಲೆ ನಾವು ಎಲ್ಲರಿಗೂ ಶಿಕ್ಷಣ, ಸರ್ವರಿಗೂ ಶಿಕ್ಷಣ, ಶಿಕ್ಷಣ ಹಕ್ಕು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಉಚಿತ ಕಡ್ಡಾಯ ಶಿಕ್ಷಣ ಜೊತೆಗೆ ಸಾರ್ವತ್ರಿಕ ಶಿಕ್ಷಣ, ಎಲ್ಲರಿಗೂ ಪ್ರೌಢಶಾಲಾ ಶಿಕ್ಷಣ ಮತ್ತು ಇವತ್ತು ಎಲ್ಲರಿಗೂ ಉನ್ನತ ಶಿಕ್ಷಣ, ಹೈಯರ್ ಎಜುಕೇಷನ್ ಫಾರ್ ಆಲ್, ರಾಷ್ಟ್ರೀಯ ಉಚಿತ ಶಿಕ್ಷಾ ಅಭಿಯಾನದವರೆಗೆ ನಾವು ಬಂದು ತಲುಪಿದ್ದೇವೆ. ಆದರೆ ಆ ಕಾಲಘಟ್ಟದಲ್ಲಿ ಹಾಗಿರಲಿಲ್ಲ. ಕ್ಲಾಸ್ ಆ್ಯಂಡ್ ಕಾಸ್ಟ್ ಬೇಸ್ಡ್ ಎಜುಕೇಷನ್ ಸಿಸ್ಟಮ್ ವಾಸ್ ಪ್ರಿವೇಲಿಂಗ್ ಇನ್ ದ್ಯಾಟ್ ಇಯರ್. ಆ ಕಾಲದಲ್ಲಿ ಜಾತಿ ಆಧಾರಿತ, ವರ್ಗ ಆಧಾರಿತ, ಶ್ರೇಣಿ ಆಧಾರಿತ ಮಿತಿಗಳ ಒಳಗಡೆ, ನಿರ್ಬಂಧದ ಒಳಗಡೆ ಉನ್ನತ ಶಿಕ್ಷಣ ಮತ್ತು ಶಾಲಾ ಶಿಕ್ಷಣ ಬೆಳೀತು ಅನ್ನೋದು ನೀವು ಗಮನಿಸಬೇಕಾದಂಥ ಇತಿಹಾಸ. ಇಟ್ ವಾಸ್ ಕಲ್ಚರ್ ಬೇಸ್ಡ್. ಶಿಕ್ಷಣದ ಬುನಾದಿ ಯಾವುದು? ಆ ಕಾಲದಲ್ಲಿ ಆ ಪ್ರದೇಶದಲ್ಲಿ ಇದ್ದಂಥ ಸಂಸ್ಕೃತಿಯೇ ಆ ಶಿಕ್ಷಣ ಕ್ರಮವನ್ನು ರೂಪಿಸುತ್ತಿತ್ತು. ದ ಕಂಟೆಂಟ್ ಯೂಸ್ ಟು ಎಮರ್ಜ್ ಫ್ರಾಮ್ ದಿ ಕಲ್ಚರ್ ಬೇಸ್. ಅಲ್ಲಿ ಈ ಪಠ್ಯ ಯಾವುದಾಗ್ತಿತ್ತು, ಕಲಿಯುವ ವಿಷಯ ಯಾವುದಾಗ್ತಿತ್ತು ಅಂದರೆ ಆ ಸಂಸ್ಕೃತಿಯಿಂದ ಆ ಪಠ್ಯವನ್ನು ಆರಿಸ್ಕೊಳ್ಳಾಗ್ತಾಯಿತ್ತು. ಆ ಕಾಲಘಟ್ಟದ ಸಂಸ್ಕೃತಿಯೇ ಆ ಕಾಲಘಟ್ಟದ ಪಠ್ಯ ಆಗ್ತಾಯಿತ್ತು, ವ್ಯವಸ್ಥೆ ಆಗ್ತಾಯಿತ್ತು ಮತ್ತು ಅದರ ಪರಿಣಾಮವೂ ಕೂಡ ಆಗ್ತಾಯಿತ್ತು, ಫಲಿತಗಳು ಆಗ್ತಾಯಿದ್ವು, ಕಲಿಕಾ ಅನುಭವಗಳಾಗಿ ರೂಪಿತಗೊಳ್ತಾ ಇದ್ವು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ವಿ ಆರ್ ಡಿಸ್ಕಸಿಂಗ್. ಸೊ ಇದನ್ನು ನೀವು ಗಮನ ಇಟ್ಟು ತಿಳ್ಕೊಳ್ಬೇಕು. ಹೇಗೆ ಈ ನಮ್ಮ ಚಾರಿತ್ರಿಕ ಬೆಳವಣಿಗೆಗಳು ನಡೆದು ಹೋಗಿವೆ ಭಾರತದಲ್ಲಿ ಅಂತ ಗಮನ ಹರಿಸಿದರೆ ನಿಮಗೆ ಪ್ರತಿಯೊಂದು ಸೂಕ್ಷ್ಮವಾದ ಅಂಶಗಳ ಬಗ್ಗೆ ಉತ್ತರಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ನನ್ನ ಮನೋಭಾವನೆ. ಆ್ಯಂಡ್ ಒನ್ಸ್ ಅಗೇನ್ ಇಟ್ ವಾಸ್ ರೀಸ್ನಲ್ ಬೇಸ್ಡ್. ರಿಲಿಜಿಯಸ್ ಬೇಸ್ಡ್ ಬೇರೆ, ರೀಸ್ನಲ್ ಬೇಸ್ಡ್ ಅಂದರೆ ಇದು ಪ್ರಾದೇಶಿಕ ನೆಲೆಗಟ್ಟಿನ ಮೇಲೆ ನಿರ್ಮಾಣ ಆಗಿತ್ತು. ದ ಎಜುಕೇಷನ್ ಆಫ್ ದ್ಯಾಟ್ ಎರಾ ಇನ್ ದಿ ಪ್ರಿಮಿಟಿವ್ ಇಂಡಿಯಾ ವಾಸ್ ಡೆವಲಪ್ಡ್ ಆನ್ ರೀಜ್ನಾಲಿಟಿ, ರೀಸ್ನಲ್ ಬೇಸ್, ಪ್ರಾದೇಶಿಕತೆ ಅಂತ ನಾವು ಕರಿತೇವೆ. ಒಂದು ಪ್ರದೇಶದಲ್ಲಿ ಆ ಪ್ರದೇಶದ ವೈಲಕ್ಷಣ್ಯಗಳ ಆಧಾರದಲ್ಲಿ ಶಿಕ್ಷಣ ನಡೆಯಿತು. ಭಾರತ ದೇಶ ಒಂದು ಬಹಳ ಬೃಹತ್ ದೇಶ, ದೊಡ್ಡ ದೇಶ. ಇದು ಹಲವಾರು ಭೌಗೋಳಿಕ ಲಕ್ಷಣಗಳನ್ನು ಉಳ್ಳಂಥ ದೇಶ, ಹಲವಾರು ಏರಿಳಿತಗಳನ್ನು ಹೊಂದಿದಂಥ ದೇಶ, ವ್ಯಾಪಕವಾದ ಭೂಭಾಗವನ್ನು ಹೊಂದಿದಂಥದ್ದು, ಸಮುದ್ರವನ್ನು ಹೊಂದಿದಂಥದ್ದು, ಬೆಟ್ಟಗುಡ್ಡಗಳನ್ನು ಹೊಂದಿದೆ, ಹಿಮಾಲಯ ಪರ್ವತವಿದೆ. ಇದು ಒಂದು ವೈವಿಧ್ಯಮಯವಾದ ವಾತಾವರಣ, ವೈವಿಧ್ಯಮಯವಾದಂಥ ಭೌಗೋಳಿಕ ಲಕ್ಷಣವನ್ನು ಹೊಂದಿರುವಂಥ ದೇಶ ಆಗಿರುವುದರಿಂದ ಭಾರತೀಯ ಶಿಕ್ಷಣದ ವಿಕಾಸವನ್ನು ನೋಡಿದಾಗ ಇಟ್ ವಾಸ್ ಡಿಪೆಂಡೆಡ್ ಆನ್ ರೀಜ್ನಲ್ ಬೇಸ್ಡ್. ಆ ಪ್ರಾದೇಶಿಕ ವೈಲಕ್ಷಣ್ಯಗಳು ಆಯಾ ಕಾಲದ ಸಂದರ್ಭದಲ್ಲಿ ರೂಪಿತ ಆಗಿವೆ. ಅಂದರೆ ಕೆಲವು ಪ್ರದೇಶಗಳು ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು, ಗುಡ್ಡಗಾಡು ಪ್ರದೇಶಗಳು, ಹಿಮಾಲಯನ್ ಮೌಂಟೇನ್ ಬೆಲ್ಟ್ ಅಂತ ಕರಿತೀವಿ, ಕೆಲವು ಪ್ಲೇನ್ಸ್ ಅಂತ ಕರಿತೀವಿ, ಸಮತಟ್ಟು ಪ್ರದೇಶ, ಇನ್ನು ಹಿಲ್ಲಿ ರೀಜನ್ಸ್ ಅಂತ ಕರಿತೀವಿ, ಗುಡ್ಡಗಾಡು ಪ್ರದೇಶ, ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ. ಈ ಎಲ್ಲ ಪ್ರಾದೇಶಿಕ ವ್ಯತ್ಯಾಸಗಳು ಕೂಡ ಆವತ್ತಿನ ಶಿಕ್ಷಣದ ಮೇಲೆ ಪ್ರಭಾವ ಬೀರಿವೆ, ಇವತ್ತಿಗೂ ಕೂಡ ಬೀರ್ತಾ ಇವೆ. ಹಾಗಾಗಿ ಆ ಕಾಲದಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡಿದಂತಹ ಉನ್ನತ ಶಿಕ್ಷಣ ಕೇಂದ್ರಗಳಾಗಿರ್ಬೋದು, ಆಧ್ಯಾತ್ಮಿಕ ಕೇಂದ್ರಗಳಾಗಿರ್ಬೋದು, ಆಯಾ ಪ್ರದೇಶದ ಸೌಲಭ್ಯಗಳನ್ನು ಆಧರಿಸಿ ಅವು ರೂಪಿತಗೊಂಡಿವೆ. ಹಾಗಾಗಿ ದ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ ಆರ್ ದಿ ಲಿಮಿಟೇಷನ್ ಫಾರ್ ದಿ ಸ್ಕೋಪ್ ಆಫ್ ಹೈಯರ್ ಎಜುಕೇಷನ್ ಇನ್ ಏನ್ಷಿಯಂಟ್ ಇಂಡಿಯಾ ವಾಸ್ ರೀಜ್ನಾಲಿಟಿ, ಪ್ರಾದೇಶಿಕತೆ ಅಥವಾ ರೀಜ್ನಲ್ ಬೇಸ್ ಅಂತ ಕೂಡ ಹೇಳ್ತೇವೆ. ಹೀಗೆ ಪ್ರಾಚೀನ ಕಾಲದಿಂದ ಮಧ್ಯಕಾಲೀನದಿಂದ ನಾವು ಗಮನಿಸ್ತಾ ಬಂದರೆ ಭಾರತದ ಶಿಕ್ಷಣ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲಿಗಲ್ಲು ಯಾವುದು ಅಂದರೆ ಟುವರ್ಡ್ಸ್ ಮಾಡರ್ನಿಟಿ, ಆಧುನಿಕತೆಯ ಕಡೆಗೆ ಸಾಗಿದಂಥ ಸನ್ನಿವೇಶ. 1600 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿತ ಆಯಿತು. ಭಾರತದಲ್ಲಿ ವ್ಯಾಪಾರ ಉದ್ದೇಶಕ್ಕಾಗಿ ವಸಾಹತುಗಳನ್ನು ಸ್ಥಾಪಿಸೋದಕ್ಕೆ ಬ್ರಿಟಿಷರು ಆರಂಭಿಸಿದರು. ಭಾರತಕ್ಕೆ ಅವರು ಬಂದರು. ಆದರೆ 1600 ಆರಂಭವಾದಂಥ ಈಸ್ಟ್ ಇಂಡಿಯಾ ಕಂಪನಿಯ ಇತಿಹಾಸ ಭಾರತದ ಶಿಕ್ಷಣದ ಇತಿಹಾಸಕ್ಕೂ ಸಂಬಂಧ ಹೊಂದಿದೆ ಅನ್ನೋದನ್ನು ತಾವು ಗಮನಿಸಬೇಕು. 1600 1900 ಈ 300 ವರ್ಷಗಳ ಕಾಲದ ಚರಿತ್ರೆಯನ್ನು ತಾವು ನೋಡಿದರೆ, ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ನೋಡಿದರೆ ಭಾಳಷ್ಟು ಮಹತ್ವವಾದ ವಿಷಯಗಳು ಈ ಕಾಲಘಟ್ಟದಲ್ಲಿ ಬಂದು ಹೋಗಿವೆ ಅನ್ನೋದನ್ನು ತಾವು ನೋಡಬೇಕಾಗತ್ತೆ. ಹಲವಾರು ಬೆಳವಣಿಗೆಗಳು ಶಿಕ್ಷಣದ ದೃಷ್ಟಿಯಿಂದ ನಡೆದಿವೆ ಅನ್ನೋದು ಕೂಡ ನೀವು ನೋಡಬೇಕಾಗತ್ತೆ. ಆದರೆ ಈ ಬೆಳವಣಿಗೆಗಳನ್ನು ಅತ್ಯಂತ ಕಾಳಜಿಯಿಂದ ಅಥವಾ ಸೂಕ್ಷ್ಮವಾಗಿ ನೀವು ಗ್ರಹಿಸಿ ಅವುಗಳಿಗೆ ಉತ್ತರಗಳನ್ನು ಕೊಡಬೇಕಾಗತ್ತೆ.
ಮೆಕ್ಯಾಲೆ ಮಿನಿಟ್ ಅಂತೇಳಿ ನಾವು ಕರಿತೀವಿ. 1835ರಲ್ಲಿ ಬ್ರಿಟಿಷ್ ಎಜುಕೇಷನ್ ಪಾಲಿಸಿಯನ್ನು, ಒಂದು ನೀತಿಯನ್ನು ತರೋದಕ್ಕೆ ಬ್ರಿಟಿಷ್ ಹೊರಟರು. ಭಾರತದಲ್ಲಿ ಅವರು ಈ ಶಿಕ್ಷಣವನ್ನು ಆರಂಭಿಸಬೇಕು ಅಂತ ಹೊರಟರು. ಭಾರತದಲ್ಲಿ ಶಿಕ್ಷಣವನ್ನು ಆರಂಭಿಸಬೇಕಾದ್ರೆ ಯಾವ ಉದ್ದೇಶಕ್ಕಾಗಿ ಆರಂಭಿಸಬೇಕು ಅಂದರೆ, ಭಾರತದಲ್ಲಿ ಯುರೋಪಿಯನ್ ಲಿಟ್ರೇಚರ್ ಆ್ಯಂಡ್ ಸೈನ್ಸ್, ಸ್ಪ್ರೆಡ್ಡಿಂಗ್ ಯುರೋಪಿಯನ್ ಲಿಟ್ರೇಚರ್ ಆ್ಯಂಡ್ ಸೈನ್ಸ್ ಇನ್ ಇಂಡಿಯನ್ ಮಾಸಸ್. ಅವರ ಉದ್ದೇಶ ಭಾರತದಲ್ಲಿ ಯುರೋಪಿಯನ್ ಸಾಹಿತ್ಯವನ್ನು ಪ್ರಚುರಪಡಿಸುವುದು ಮತ್ತು ವಿಜ್ಞಾನದ ವಿಷಯಗಳನ್ನು ಪ್ರಚುರಪಡಿಸುವುದಕ್ಕೆ, ತಿಳುವಳಿಕೆಯನ್ನು ಬೆಳೆಸುವುದಕ್ಕೆ, ಭಾರತೀಯ ಜನರಿಗೆ ಅದನ್ನು ತಿಳಿಸಿಕೊಡುವ ಉದ್ದೇಶದಿಂದ ಶಿಕ್ಷಣ ನೀಡಬೇಕು ಅಂತ ಹೊರಟವರು. ಹಾಗಾಗಿ ಮೆಕ್ಯಾಲೆ ಮಿನಿಟ್ನಲ್ಲಿ ಅದು ದಾಖಲಾಗಿದೆ. ಮೆಕ್ಯಾಲೆ ಮಿನಿಟ್ ಅದನ್ನು ಹೇಳುತ್ತೆ ಸ್ಪಷ್ಟವಾಗಿ. ನಾವು ಭಾರತದಲ್ಲಿ ಉನ್ನತ ಶಿಕ್ಷಣವನ್ನು, ಭಾರತದಲ್ಲಿ ಶಿಕ್ಷಣವನ್ನು ಯಾಕೆ ಆರಂಭಿಸಬೇಕು ಅಂತಂದರೆ, ಭಾರತದಲ್ಲಿ ನಾವು ಈ ಪಾಶ್ಚಿಮಾತ್ಯದ ಯುರೋಪಿಯನ್ ಸಾಹಿತ್ಯವನ್ನು ಮತ್ತು ವಿಜ್ಞಾನದ ಪರಿಕಲ್ಪನೆಗಳನ್ನು ಭಾರತೀಯ ನಾಗರಿಕರಲ್ಲಿ ತಿಳಿಸಬೇಕಾದ್ರೆ ನಾವು ಅಲ್ಲಿ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ನೀವು ಗಮನಿಸಬೇಕು. ಆನಂತರ ಮಹತ್ವವಾದ ಒಂದು ಘಟ್ಟ ವುಡ್ಸ್ ಡಿಸ್ಪ್ಯಾಚ್, ವುಡ್ಡನ ವರದಿ ಅಂತೇಳಿ ಕರಿತೀವಿ. ಸ್ಪರ್ಧಾರ್ಥಿಗಳೇ, ನೀವು ಭಾರತೀಯ ಶಿಕ್ಷಣದ ಬಗ್ಗೆ ಮಾತನಾಡಬೇಕಾದಾಗ ಇದರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಒಂದು ಚರಿತ್ರಾರ್ಹವಾಗಿ ವುಡ್ಡನ ವರದಿ, ಅದು ಭಾರತದಲ್ಲಿ ಎಜುಕೇಷನ್ ಪ್ಲ್ಯಾನಿಂಗ್ ಹೇಗೆ ನಡಿಬೇಕು ಅನ್ನೋದನ್ನು ಬ್ರಿಟಿಷ್ ಸರ್ಕಾರಕ್ಕೆ ತಿಳಿಸಿಕೊಟ್ಟಂಥ ವರದಿ. ಆ ಆಧಾರದ ಮೇಲೆ ಅದು 1854ರಲ್ಲಿ ವುಡ್ಸ್ ಡಿಸ್ಪ್ಯಾಚ್ ವಾಸ್ ಟೇಕನ್, ಆ್ಯಂಡ್ ಆಫ್ಟರ್ ದ ರೆಕಮೆಂಡೇಷನ್ಸ್ ಆಫ್ ವುಡ್ಸ್ ಡಿಸ್ಪ್ಯಾಚ್ ಲಾಟ್ ಆಫ್ ಡೆವಲಪ್ಮೆಂಟ್ಸ್ ಹ್ಯಾವ್ ಟೇಕನ್ ಪ್ಲೇಸ್ ಇನ್ ಬ್ರಿಟಿಷ್ ಎರಾ, ಆ್ಯಂಡ್ ಅಲ್ಟಿಮೇಟ್ಲಿ in the 1857 universities were established in India. 1857 ಭಾಳ ಮಹತ್ವದ ಒಂದು ಐತಿಹಾಸಿಕ ಚಾರಿತ್ರಿಕ ಘಟನೆ. ಇದು ಸಿಪಾಯಿ ದಂಗೆ ನಡೆದಂಥ ಕಾಲಘಟ್ಟ. ಅದೇ ಸ್ವತಂತ್ರ ಹೋರಾಟಕ್ಕಾಗಿ ನಡೆದಂಥ ಪ್ರಥಮ ಭಾರತೀಯ ಹೋರಾಟ, ಸ್ವತಂತ್ರ ಸಂಗ್ರಾಮ ಅಂತ ಅದನ್ನು ನಿರೂಪಿಸಲಾಗುತ್ತೆ. ಅದೇ ಸಂದರ್ಭದಲ್ಲಿ ಭಾರತದಲ್ಲಿ 3 ಪ್ರಮುಖ ಪಟ್ಟಣಗಳಲ್ಲಿ, ಕೇಂದ್ರಗಳಲ್ಲಿ ವಿಶ್ವವಿದ್ಯಾನಿಲಯಗಳು ಆರಂಭವಾದವು. ಫಸ್ಟ್ 3 ಯೂನಿವರ್ಸಿಟೀಸ್ ವರ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ: ಬಾಂಬೆ, ಕಲ್ಕತ್ತಾ ಆ್ಯಂಡ್ ಮದ್ರಾಸ್. 1857. ಈ ಕೇಂದ್ರಗಳಲ್ಲಿ ಯಾಕೆ ಉನ್ನತ ಶಿಕ್ಷಣ ಆರಂಭವಾಯಿತು ಅಂದರೆ, ಅವೆಲ್ಲವೂ ಕೂಡ ವ್ಯಾಪಾರ ಕೇಂದ್ರಗಳಾಗಿದ್ದವು, ವಸಾಹತುವಿನ ಮುಖ್ಯ ಪ್ರಾಂತ್ಯಗಳಾಗಿದ್ದವು, ಅವರ ಆಡಳಿತದ ಕೇಂದ್ರಗಳಾಗಿದ್ದವು, ಮತ್ತು ಅವುಗಳು ಹಲವಾರು ವಾಣಿಜ್ಯ ಲಕ್ಷಣಗಳನ್ನು ಒಳಗೊಂಡಿದ್ದವು ಅನ್ನೋದನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ. ಹೀಗೆ ಬೆಳವಣಿಗೆಯಾದಂಥ ಈ ವಿಶ್ವವಿದ್ಯಾನಿಲಯದ ಪರಿಕಲ್ಪನೆ ನಮ್ಮ ಭಾರತದಲ್ಲಿ ಪ್ರವೇಶ ಪಡೆದಿದ್ದು ಬ್ರಿಟನ್ ಮಾಡೆಲ್ನಿಂದ. ಬ್ರಿಟಿಷ್ ಮಾಡೆಲ್ ಹೈಯರ್ ಎಜುಕೇಷನ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಬೈ ದಿ ಕಾಲೋನಿ ರೂಲ್. ಆ ವಸಾಹತು ಸಂದರ್ಭದಲ್ಲಿ ಬ್ರಿಟಿಷರು ಬ್ರಿಟಿಷ್ ಮಾದರಿಯ ಉನ್ನತ ಶಿಕ್ಷಣವನ್ನು ಜಾರಿ ಮಾಡಿದರು. ಇಂದಿಗೂ ಕೂಡ ಆ ಮಾದರಿ ಮುಂದುವರೆದಿದೆ. ನಮ್ಮಲ್ಲಿರುವಂಥ ಯೂನಿವರ್ಸಿಟಿ ಸೆಟಪ್, ನಮ್ಮ ಕಾನ್ವೊಕೇಷನ್, ನಮ್ಮ ವಿಧಾನಗಳು, ವಿನ್ಯಾಸಗಳು, ಕ್ರಮ, ಇವು ಇಂದಿಗೂ ಕೂಡ ಬ್ರಿಟನ್ ಮಾದರಿಯಲ್ಲಿಯೇ ಮುಂದುವರೆದಿವೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಲಾರ್ಡ್ ಕರ್ಜನ್ 1902ರಲ್ಲಿ ಒಂದು ಕಮಿಷನನ್ನು, ಒಂದು ಕಮಿಷನನ್ನು ಬ್ರಿಟಿಷ್ ಸರ್ಕಾರ ನೇಮಿಸುತ್ತೆ. ಅಂಡರ್ ದಿ ಲಾರ್ಡ್ ಕರ್ಜನ್ ಇನ್ 1902 ಇಂಡಿಯನ್ ಯೂನಿವರ್ಸಿಟಿ ಕಮಿಷನ್, ಭಾರತೀಯ ವಿಶ್ವವಿದ್ಯಾಲಯ ಆಯೋಗ ಅಂತ ಹೇಳೋದನ್ನು ಕರೀತಾರೆ. ಅವರು ಭಾರತದಲ್ಲಿ ಶಿಕ್ಷಣ ಹೇಗಿರಬೇಕು, ಹೇಗೆ ಶಾಲೆಗಳನ್ನು ಸ್ಥಾಪಿಸಬೇಕು, ಹೇಗೆ ವಿಸ್ತರಿಸಬೇಕು, ಪ್ರಾಂತೀಯ ಸರ್ಕಾರಗಳನ್ನು ಹೇಗೆ ದಮನ ಮಾಡಬೇಕು, ಮತ್ತು ಧರ್ಮವನ್ನು ಹೇಗೆ ಆಧರಿಸಿಕೊಳ್ಳಬೇಕು, ಯಾವ ಪಠ್ಯಕ್ರಮ ಮತ್ತು ಯಾವುದನ್ನು ಓದಿಸಬೇಕು ಭಾರತೀಯರಿಗೆ ಅನ್ನೋದನ್ನು, ಮತ್ತು ಯಾರು ಓದಬೇಕು, ಯಾರಿಗೆ ನಾವು ಭಾರತದಲ್ಲಿ ಶಿಕ್ಷಣವನ್ನು ಕೊಡಬೇಕು, ಅದರ ಮೇಲೆ ಹಣಕಾಸಿನ ಹೂಡಿಕೆ ಹೇಗಿರಬೇಕು, ಈ ಎಲ್ಲ ಅಂಶಗಳ ಬಗ್ಗೆ ಲಾರ್ಡ್ ಕರ್ಜನ್ ಇಂಡಿಯನ್ ಯೂನಿವರ್ಸಿಟಿ ಕಮಿಷನ್ನಲ್ಲಿ ಅವರು ಹಲವಾರು ವಿಷಯಗಳು ಈ ಕಮಿಷನಲ್ಲಿ ಪ್ರಸ್ತಾಪ ಆಗ್ತವೆ. ಆತ್ಮೀಯರೇ, ಇದೇ ಸಂದರ್ಭದಲ್ಲಿ ಭಾರತದಲ್ಲಿ 2 ಮುಖ್ಯ ವಿಚಾರಧಾರೆಗಳು ನಡೀತಾ ಇದ್ವು. ಇಂಡಿಯನ್ ಕಲ್ಚರಲ್ ರೂಟ್ಸ್ ಆಫ್ ಹೈಯರ್ ಎಜುಕೇಷನ್. ಪಾಶ್ಚಿಮಾತ್ಯದ ಈ ಎಲ್ಲ ಬೆಳವಣಿಗೆಯ ಜೊತೆಯಲ್ಲಿಯೇ ಭಾರತದಲ್ಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿ, ವಾರಣಾಸಿನಲ್ಲಿ ಮದನ್ ಮೋಹನ್ ಮಾಳವೀಯ ಎಸ್ಟಾಬ್ಲಿಷ್ಡ್ ಇಟ್ ಇನ್ 1916. 1916ರಲ್ಲಿ ಮದನ್ ಮೋಹನ್ ಮಾಳವೀಯ ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿಯನ್ನು ಆರಂಭಿಸ್ತಾರೆ. ಅದಕ್ಕೆ ಹಿಂದೂ ಯೂನಿವರ್ಸಿಟಿ ಅಂತ ಹೆಸರಿಡ್ತಾರೆ. ಟುಡೇ ಇಟ್ ಈಸ್ ದೇರ್ ಆಸ್ ಎ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಇಂಡಿಯಾ ಆ್ಯಂಡ್ ಇಟ್ಸ್ ಒನ್ ಆಫ್ ದಿ ಪ್ರಿಮಿಟಿವ್ ಇನ್ಸ್ಟಿಟ್ಯೂಷನ್. And similarly, Vishwabharati University in West Bengal was established by Rabindranath Tagore in 1921. 1921ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ವಿಶ್ವಭಾರತಿ ಎನ್ನುವ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸ್ತಾರೆ ವೆಸ್ಟ್ ಬಂಗಾಳ್ನಲ್ಲಿ. ಅದು ಇವತ್ತಿಗೂ ಕೂಡ ಚಾಲ್ತಿಯಲ್ಲಿದೆ. ಈ 2 ಕೇಂದ್ರಗಳು ಭಾರತೀಯ ಸಂಸ್ಕೃತಿಯನ್ನು,
ನಿಸರ್ಗವಾದವನ್ನು, ಹಿಂದೂ ಸಂಸ್ಕೃತಿಯನ್ನು, ನಮ್ಮ ಭಾರತೀಯ ಪದ್ಧತಿಯನ್ನು ಶಿಕ್ಷಣದಲ್ಲಿ, ಉನ್ನತ ಜ್ಞಾನದಲ್ಲಿ ಅಳವಡಿಸಬೇಕು. ಕಲೆ, ಸಾಹಿತ್ಯ, ಮೀಮಾಂಸೆಗಳು, ಚರಿತ್ರೆಗಳು, ಪ್ರದರ್ಶಕ ಕಲೆಗಳು, ಸಾಹಿತ್ಯದ ಬಗ್ಗೆ ಜಿಜ್ಞಾಸೆ, ಭಾಷೆ, ಇವುಗಳ ಕುರಿತಾಗಿ ಅತ್ಯಂತ ಮಹತ್ವದ ವಿಷಯಗಳನ್ನು ಈ ವಿಶ್ವವಿದ್ಯಾನಿಲಯಗಳು ಪ್ರಸ್ತಾಪಿಸುವುದು ಅನ್ನೋದನ್ನು ಗಮನಿಸಬೇಕು. ಸ್ಪರ್ಧಾರ್ಥಿಗಳೇ, ನಾನು ಇಲ್ಲಿವರೆಗೆ ಸುಮಾರು 40 ನಿಮಿಷಗಳ ಕಾಲ ತಮಗೆ ವಿಷಯಗಳನ್ನು ಹೇಳಿದ್ದೇನೆ. 40-45 ನಿಮಿಷ. ಈಗ ಕ್ವಿಕ್ಕಾಗಿ ತಕ್ಷಣವೇ ಅವುಗಳನ್ನು ಒಂದು ಅವಲೋಕನ ಮಾಡಿಬಿಡೋಣ. ಲೆಟ್ ಅಸ್ ರಿವ್ಯೂ ದಿ ಯೂನಿಟ್. ಸೊ ಹೈಯರ್ ಎಜುಕೇಷನ್ ಇನ್ ಏನ್ಷಿಯಂಟ್ ಇಂಡಿಯಾ ವಾಸ್ ಕನ್ಸಿಡರ್ಡ್ ಆ್ಯಸ್ ರಿಲಿಜಿಯಸ್. ಇದು ಭಾಳ ಮುಖ್ಯವಾದಂಥ ಅಂಶ. ಭಾರತದಲ್ಲಿ ಪ್ರಾಚೀನ ಭಾರತದಲ್ಲಿ ಶಿಕ್ಷಣವು ಮತ್ತು ಉನ್ನತ ಶಿಕ್ಷಣವು ಧರ್ಮ ಆಧಾರಿತವಾಗಿತ್ತು. ಹಿಂದೂಯಿಸಮ್, ಬುದ್ಧಿಸಮ್ ಆ್ಯಂಡ್ ಜೈನಿಸಮ್ಸ್ ವೇರ್ ದಿ ಡಾಮಿನೆಂಟ್ ರಿಲಿಜನ್ಸ್. ಆ ಕಾಲದಲ್ಲಿ ಹಿಂದೂಯಿಸಮ್, ಜೈನಿಸಮ್ ಮತ್ತು ಬೌದ್ಧಿಸಮ್ಗಳು, ಬೌದ್ಧ ಧರ್ಮ, ಹಿಂದೂ ಧರ್ಮ ಮತ್ತು ಜೈನ ಧರ್ಮಗಳು ಅತ್ಯಂತ ಪ್ರಭಾವಶೀಲ ಧರ್ಮಗಳಾಗಿದ್ದವು. ಈ ಪ್ರಭಾವಶೀಲ ಧರ್ಮಗಳ ಅಡಿಯಲ್ಲಿ ಶಿಕ್ಷಣ ಬೆಳೀತು. ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ವೇಸ್ ಆಫ್ ಎಜುಕೇಷನ್ ಸಿಸ್ಟಮ್ ವಾಸ್ ಫೌಂಡ್ ಇನ್ ಏನ್ಷಿಯಂಟ್ ಇಂಡಿಯಾ. ಔಪಚಾರಿಕ ಶಿಕ್ಷಣವೂ ಇತ್ತು, ಅನೌಪಚಾರಿಕ ಶಿಕ್ಷಣವೂ ಇತ್ತು. ಔಪಚಾರಿಕ ಅಂದರೆ ಮುಖಾಮುಖಿಯಾದಂಥ ಶಿಕ್ಷಣ, ಒಂದು ಕೇಂದ್ರದಲ್ಲಿ ನಡೆಯುವಂಥ ಶಿಕ್ಷಣ. ಅದು ಅಲ್ಲದೇ ಇರುವಂಥ ಅನೌಪಚಾರಿಕ ವ್ಯವಸ್ಥೆಯು ಕೂಡ ಆ ಕಾಲದಲ್ಲಿ ಮನೆಗಳಲ್ಲಿಯೇ ನಡೀತಾ ಇತ್ತು. ಗುರುವಿನ ಹತ್ಯೆಯೂ ಕೂಡ ನಡೀತಾ ಇತ್ತು ಅನ್ನೋದನ್ನು ಗಮನಿಸಬೇಕು. ಟೆಂಪಲ್ಸ್ ವೇರ್ ಕನ್ಸಿಡರ್ಡ್ ಆ್ಯಸ್ ಸೆಂಟರ್ಸ್ ಆಫ್ ಲರ್ನಿಂಗ್. ದೇವಾಲಯಗಳನ್ನು ಕಲಿಕಾ ಕೇಂದ್ರಗಳಾಗಿ ಗಮನಿಸಲಾಗಿತ್ತು. ಟೀಚಿಂಗ್ ವಾಸ್ ಲಾರ್ಜ್ಲಿ ಆನ್ ಓರಲ್ ಮೆಥಡ್ಸ್. ನಿರಂತರವಾಗಿ, ವ್ಯಾಪಕವಾಗಿ ಮತ್ತು ಹೆಚ್ಚಾಗಿ ಬೋಧನೆಯು ಮೌಖಿಕ ವಿಧಾನಗಳನ್ನು ಅವಲಂಬಿಸಿತ್ತು. ಮೆಡಿಟೇಷನ್ ವಾಸ್ ರಿಮೆಂಬರಿಂಗ್ ಮೆಥಡ್. ಧ್ಯಾನ, ಪುನಸ್ಮರಿಸುವ ಒಂದು ವಿಧಾನವಾಗಿ ಅಲ್ಲಿ ಬಳಕೆಯಲ್ಲಿತ್ತು. ಗುರುಕುಲ ಇಸ್ ಆಲ್ಸೋ ಕಾಲ್ಡ್ ಎಸ್ ಆಶ್ರಮ. ಅದನ್ನು ಗುರುಕುಲವನ್ನು ಆಶ್ರಮ ಅಂತ ಕೂಡ ಕರಿತಾಯಿದ್ರು. ಮೆನಿ ಮೊನಾಸ್ಟರೀಸ್ ಆ್ಯಂಡ್ ವಿಹಾರಾಸ್ ವೇರ್ ಸೆಟ್ ಅಪ್ ಫಾರ್ ಮಾಂಕ್ಸ್. ಆ ಕಾಲದಲ್ಲಿ ತತ್ವಜ್ಞಾನಿಗಳಿಗೆ, ಸನ್ಯಾಸಿಗಳಿಗೆ ಹಲವಾರು ಆಶ್ರಯ ಸ್ಥಾನಗಳನ್ನು ರೂಪಿಸಲಾಗಿತ್ತು. ಅಗ್ರಹಾರ ಸರ್ವ್ಡ್ ಆ್ಯಸ್ ಸೆಂಟರ್ ಆಫ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಎಟ್ ಸೌತ್ ಇಂಡಿಯಾ. ದಕ್ಷಿಣ ಭಾರತದಲ್ಲಿ ಬೋಧನೆ, ಕಲಿಕೆಗೆ ಇದ್ದಂಥ ಕೇಂದ್ರವನ್ನು ಅಗ್ರಹಾರ ಅಂತೇಳಿ ಕರಿತಾಯಿದ್ರು. ದೇರ್ ವಾಸ್ ಕಾಲ್ಡ್ ಘಟಿಕಾ, ವಾಸ್ ಸೆಂಟರ್ ಆಫ್ ಲರ್ನಿಂಗ್ ಇನ್ಕ್ಲೂಡಿಂಗ್ ರಿಲಿಜಿಯಸ್ ಎಜುಕೇಷನ್ ವಿಚ್ ಇಂಪಾರ್ಟ್ಸ್ ರಿಲಿಜಿಯಸ್ ಎಜುಕೇಷನ್. ಇಟ್ ವಾಸ್ ಇನ್ ವೆರಿ ಸ್ಮಾಲ್ ನೇಚರ್. ಇಟ್ಸ್ ಕಾಲ್ಡ್ ಘಟಿಕಾ. ಘಟಿಕಾ ಅನ್ನೋದು ಒಂದು ಚಿಕ್ಕ ಕೇಂದ್ರ, ಅದು ಧಾರ್ಮಿಕ ಶಿಕ್ಷಣವನ್ನು ಪ್ರಸಾರ ಮಾಡ್ತಾಯಿತ್ತು. ಮಠಾಸ್, ಜೈನ್ ಬಸದಿ ಆ್ಯಂಡ್ ಬುದ್ಧಿಸ್ಟ್ ವಿಹಾರಾಸ್ ಆರ್ ಎಕ್ಸ್ಟೆಂಡೆಡ್ ಲರ್ನಿಂಗ್ ಇನ್ ದ್ಯಾಟ್. ಆ ಕಾಲದಲ್ಲಿ ಮಠಗಳು, ಮಠಮಾನ್ಯಗಳು, ಜೈನ ಬಸದಿಗಳು ಮತ್ತು ಬೌದ್ಧ ವಿಹಾರಗಳಲ್ಲಿ ಶಿಕ್ಷಣವನ್ನು ಪ್ರಸಾರ ಮಾಡಲಾಯಿತು. ಉನ್ನತ ಶಿಕ್ಷಣವು ಈ ಕೇಂದ್ರಗಳಲ್ಲಿ ನಡೆಯಿತು ಅನ್ನೋದನ್ನು ಗಮನಿಸಬೇಕು. ಡ್ಯೂರಿಂಗ್ ಮೆಡಿವಲ್ ಪೀರಿಯಡ್ ಮಕ್ತಬ್ಸ್ ಆ್ಯಂಡ್ ಮದರಸಾಸ್ ವೇರ್ ಬಿಕಮ್ ಪಾರ್ಟ್ ಆಫ್ ಎಜುಕೇಷನ್. ಮಧ್ಯಕಾಲೀನ ಭಾರತದಲ್ಲಿ ಮಕ್ತಬ್ ಮತ್ತು ಮದರಸಗಳು ಶಿಕ್ಷಣದ ಕೇಂದ್ರಗಳಾದವು. ದ ಎಜುಕೇಷನ್ ಫೌಂಡೇಶನ್ ವಾಸ್ ಲೇಡ್ ಡೌನ್ ಆನ್ ದಿ ರೂಟ್ಸ್ ಆಫ್ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ಸ್ ಆಫ್ ಇಂಡಿಯಾ. ಇದು ಭಾಳ ಮುಖ್ಯವಾದದ್ದು. ಭಾರತೀಯ ಶಿಕ್ಷಣದ ಆ ಸಂದರ್ಭದಲ್ಲಿ ಭಾರತೀಯ ಪದ್ಧತಿಯನ್ನು ಆಧರಿಸಿ, ಸಂಸ್ಕೃತಿಯನ್ನು ಆಧರಿಸಿ ಭಾರತೀಯ ಶಿಕ್ಷಣದ ಪರಂಪರೆ ರೂಪಿತವಾಯಿತು. ಫಿಸಿಕಲ್, ಇಂಟೆಲೆಕ್ಚುವಲ್, ಸ್ಪಿರಿಚುವಲ್ ಆ್ಯಂಡ್ ಆರ್ಟಿಸ್ಟಿಕ್ ಲೈಫ್ ಆಫ್ ಸ್ಟೂಡೆಂಟ್ ವಾಸ್ ಗಿವನ್ ಇಂಪಾರ್ಟೆನ್ಸ್. ನಾನು ಆಗಲೇ ವಿವರಣೆಯನ್ನು ಕೊಟ್ಟಿದ್ದೇನೆ. ಟೀಚರ್ ಹ್ಯಾಡ್ ಕಂಪ್ಲೀಟ್ ಆಟೋನಮಿ. ಇದನ್ನು ಕೂಡ ನಾನು ವಿಸ್ತರಿಸಿದೆ. ಶಿಕ್ಷಕರಿಗೆ ಸಂಪೂರ್ಣ ಸ್ವಾವಲಂಬನೆ, ಸ್ವಾಯತ್ತತೆ ಇತ್ತು. ವಿದ್ಯಾರ್ಥಿಯನ್ನು ವಿಷಯವನ್ನು ಆರಿಸಿಕೊಳ್ಳುವ ಸ್ವಾಯತ್ತತೆ ಇತ್ತು. ಆತ್ಮೀಯರೇ, ನನ್ನ ಉಪನ್ಯಾಸದ ಕೊನೆಯ ಭಾಗಕ್ಕೆ ನಾನು ಬರ್ತಾ ಇದ್ದೇನೆ. ಮೆಕ್ಯಾಲೆ ಇನ್ ಹಿಸ್ ಮಿನಿಟ್ ಆಫ್ 1835 ಸ್ಟೇಟ್ಸ್ ದ್ಯಾಟ್, ಮೆಕ್ಯಾಲೆ ತನ್ನ ವರದಿಯಲ್ಲಿ ಹೇಳ್ತಾನೆ, ವಿಸ್ತರಿಸ್ತಾನೆ 1835ರಲ್ಲಿ, ದ ಅಬ್ಜೆಕ್ಟಿವ್ ಆಫ್ ಬ್ರಿಟಿಷ್ ಗವರ್ಮೆಂಟ್ ಆಟ್ ಟು ಬಿ ದಿ ಪ್ರಮೋಷನ್ ಆಫ್ ಯುರೋಪಿಯನ್ ಲಿಟ್ರೇಚರ್ ಆ್ಯಂಡ್ ಸೈನ್ಸ್ ಅಮಾಂಗ್ ದಿ ನೇಟಿವ್ಸ್ ಆಫ್ ಇಂಡಿಯಾ. ತಮ್ಮ ಉದ್ದೇಶ ಏನು ಅನ್ನೋದನ್ನು ಆತ ಸ್ಪಷ್ಟಪಡಿಸ್ತಾನೆ. ಇದರ ಬಗ್ಗೆ ತಾವು ಗಮನಿಸಬೇಕು, ಪ್ರಶ್ನೆಗಳು ಬರ್ಬೋದು. ಹೈಯರ್ ಎಜುಕೇಷನ್ ಇನ್ ಕೊಲನಿ ಇಂಡಿಯಾ, ಹೈಯರ್ ಎಜುಕೇಷನ್ ಇನ್ ಕೊಲೋನಿಯಲ್ ಇಂಡಿಯಾ remained concentrated in and around the cities and towns and reached the men and women of higher castes. This is one of the observations you have to see. ಭಾರತದ ಉನ್ನತ ಶಿಕ್ಷಣ ಈ ಕೊಲೋನಿ ಸಂದರ್ಭದಲ್ಲಿ, ವಸಾಹತುಕರಣದ ಸಂದರ್ಭದಲ್ಲಿ, ವಸಾಹತುಶಾಹಿ ಸಂದರ್ಭದ ಭಾರತೀಯ ಶಿಕ್ಷಣವು ನಗರಗಳನ್ನು ಕೇಂದ್ರೀಕರಿಸಿತ್ತು, ಪಟ್ಟಣಗಳನ್ನು ಕೇಂದ್ರೀಕರಿಸಿತ್ತು ಮತ್ತು ಅದು ಉನ್ನತ ಜಾತಿ ವರ್ಗದ ಸ್ತ್ರೀ ಮತ್ತು ಪುರುಷರನ್ನು ತಲುಪಿತು. ಅದು ಸಾಮಾನ್ಯರಿಗೆ ತಲುಪಲಿಲ್ಲ ಅನ್ನುವ ಒಂದು ವಿಮರ್ಶೆಯನ್ನು ಕೂಡ ಹೊಂದಿದೆ. ಈ ನೆಲೆಯಲ್ಲಿ ತಾವು ಈ ಪ್ರಥಮ ಅಧ್ಯಾಯವನ್ನು ಅಭ್ಯಸಿಸಬೇಕು. ಹಿಂದಿನ ಪ್ರಶ್ನೆಗಳನ್ನು ಅಲ್ಲಿ ತಾವು ನೋಡ್ಕೊಳ್ಬೇಕು, ಪರಿಶೀಲಿಸಬೇಕು. ಈ ಮೂಲ ಜ್ಞಾನವನ್ನು ತಾವು ಬಳಸಿಕೊಂಡು ಪರೀಕ್ಷೆಗೆ ಸಿದ್ಧರಾಗ್ತೀರಿ ಅಂತ ಪರಿಭಾವಿಸ್ತಾ ಇಲ್ಲಿವರೆಗೆ ನನ್ನ ಉಪನ್ಯಾಸವನ್ನು ಕೇಳಿದ ನಿಮಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಮತ್ತೆ ಭೇಟಿಯಾಗೋಣ ಮುಂದಿನ ಉಪನ್ಯಾಸದಲ್ಲಿ. ಅಲ್ಲಿವರೆಗೆ ನಮಸ್ಕಾರ. ಇಲ್ಲಿಯವರೆಗೆ ಉಪನ್ಯಾಸ ನೀಡಿದ ಡಾಕ್ಟರ್ ವಿಷ್ಣು ಎಂ ಸಿಂಧೆ ಅವರಿಗೆ ಧನ್ಯವಾದಗಳು.
ಮತ್ತೊಂದು ಉಪನ್ಯಾಸದೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.